ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಇವತ್ತು ಆ್ಯಕ್ಚುಲಿ 6th ಎಪಿಸೋಡ್ ಓಕೆನಾ. ಅಂದರೆ ಪಾಪದ ಕೊಡ ತುಂಬೋದಕ್ಕೆ ನಿಮ್ಮ ಹೇಟರ್ಸ್ ಅಥವಾ ನಿಮ್ಮ ಎನಿಮೀಸ್ ಏನು ಹೊಸ ತಂತ್ರ ಮಾಡಿದ್ದಾರೆ ಅಂತ. ಏಕೆಂದರೆ ಆ್ಯಕ್ಚುಲಿ ನಾನು ಜಸ್ಟ್ ಬಾಬಾ ಬ್ಲೆಸ್ಸಿಂಗ್ಸ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಗೊತ್ತಿಲ್ಲ ಯಾಕೆ ಅಂತ ಇದು ಮಾಡಬೇಕು ಅಂತ ಹೇಳಿದ್ರು. ಸೊ ಇನ್ನೇನೋ ಹೊಸ ವಿಷಯ ಇದೆ ಅನಿಸುತ್ತೆ, ಯಾರಿಗೋ ತಿಳಿಸ್ಬೇಕಾಗಿರಬೇಕು. ಸೊ ಅದಕ್ಕೋಸ್ಕರ ಇದನ್ನು ಮಾಡು ಅಂತ ಹೇಳಿದ್ದಾರೆ, ಮಾಡ್ತಾಯಿದ್ದೀನಿ ಓಕೆನಾ. ಸೊ 6th ಎಪಿಸೋಡ್ ನೋಡೋಣ. ಎಸ್ ಬಾಬಾ, ನಮ್ಮ ಚಾನಲ್ ವ್ಯೂವರ್ಸ್ಗೆ ಏನು ತಿಳ್ಕೊಬೇಕಾಗಿದೆ, ಅವರ ಎನಿಮೀಸ್ ಇನ್ನೇನು ಹೊಸ ತಂತ್ರ ಮಾಡ್ತಾ ಇದ್ದಾರೆ ಬಾಬಾ. ಪ್ಲೀಸ್ ಗೈಡ್ ಬಾಬಾ, ಪ್ಲೀಸ್ ಗೈಡ್. ಲ್ಯಾಂಡ್ ಫಿಲ್ ಈ ಥರ ಆಗಿದೆ, ನಿಮ್ಮ ಎನಿಮಿ ನಿಮ್ಮ ಹೇಟರ್ಸ್ ಜೀವನ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಕಸ ತುಂಬ್ತಾ ಇದೆ, ಅವ್ರು ಏನು ಮಾಡಿದ್ರೂ ಅದು ಕ್ಲಿಯರ್ ಆಗ್ತಾ ಇಲ್ಲ, ತುಂಬ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಲ್ಯಾಂಡ್ ಪೂರ್ತಿ ತುಂಬ್ಕೊಂಬಿಟ್ಟಿದೆ ಅಂತಿದ್ದಾರೆ. ಡರ್ಟ್ ಗಲೀಜು ತುಂಬ್ತಾ ಇದೆ ಅಂತ. ಅವ್ರು ಏನು ಮಾಡಿದ್ರು ಹಾಗೆ ವಾಪಸ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಫಸ್ಟು. ಸೊ ನೋಡಿ, ಇಲ್ಲಿ ಟ್ರ್ಯಾಕ್ಟರ್ ಇದೆ, ಎಷ್ಟು ಕ್ಲಿಯರ್ ಮಾಡೋಕ್ಕೆ ಹೋದರೂ ಇನ್ನೂ ಇಷ್ಟು ಹಾಗೆ ಇದೆ, ಡಂಪ್ ಆಗಿದೆ ಆಯಿತಾ. ಓಕೆ ಎಸ್ ಬಾಬಾ, ವಾಟ್ ಎಲ್ಸ್? ಇನ್ನೇನೋ ಹೊಸದಿದೆ ತಿಳ್ಕೊಳ್ಳೋಕ್ಕೆ ಅಂತ ಹೇಳಿದ್ರಲ್ಲ, ಏನು? ಎಸ್ ಬಾಬಾ. ಗಿಫ್ಟ್. ಓಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಯಾರಿಗೋ ಇದು ಗಿಫ್ಟ್ ಅಂತ ಕೊಡ್ತಾರೆ, ಬಟ್ ಅದರಲ್ಲಿ ಏನೋ ಹಿಡನ್ ಇದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಫಸ್ಟು. ಸೊ ನೀವೇನಾದರೂ ಹೋಗಿ ಈಗ ಸದ್ಯದಲ್ಲಿ ನೋಡಿ ಓಕೆ, ಇವಾಗ ಕ್ರಿಸ್ಮಸ್ ಬರ್ತಾ ಇದೆ ಹತ್ತಿರ ಅಲ್ವಾ. ಸೊ ಕ್ರಿಸ್ಮಸ್ ಗಿಫ್ಟ್ ಅಂತ ಕೊಡ್ತಾರಾ, ಏಕೆಂದರೆ ಇದು ಪ್ಲ್ಯಾಂಟ್ ಹಾಗೇ ಇದೆ, ಕ್ರಿಸ್ಮಸ್ ಟ್ರೀ ಲೀಫ್ ಥರ ಇದೆ. ಸೊ ಆ ಥರ ಏನಾದರೂ ಗಿಫ್ಟ್ ಅಂತ ಹೇಳಿ ಏನೋ ಮಾಡ್ತಾ ಇದ್ದಾರೆ, ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಗಿಫ್ಟು ಯಾವ ಥರನಾದ್ರು ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಬರೀ ಸೊ ಒಂದು ಐಟಮ್ ಥರನೂ ಅಲ್ಲ ಆಯಿತಾ. ಅಂದರೆ ನಿಮಗೆ ಲಾಂಗ್ ಲೈಫ್ ಕೊಡೋ ಥರ, ಅಥವಾ ತುಂಬ ವೆಲ್ತ್ ಕೊಡೋ ಥರ, ಸಮೃದ್ಧಿ ಕೊಡೋ ಥರ ಅನ್ನೋ ಥರ ಏನೋ ಒಂದು ಯಾರೋ ನಿಮಗೆ ಆಫರ್ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದಾರೆ ಫಸ್ಟು. ಅದಕ್ಕೆ ಇವತ್ತು ಮಾಡು ಅಂತ ಹೇಳಿದ್ರು. ಓಕೆ ಎಸ್ ಬಾಬಾ, ವಾಟ್ ಎಲ್ಸ್? ಇನ್ನೇನು ನಡೀತಾ ಇದೆ ಬಾಬಾ ನಮ್ಮ ವ್ಯೂವರ್ಸ್ ಹೇಟರ್ಸ್ ಮೈಂಡಲ್ಲಿ? ನೋಡಿ, ಇದಕ್ಕಿಂತ ಅದಕ್ಕೇ ಹೇಳಿದ್ದು ಬಾಬಾ ಇವತ್ತು ಫಸ್ಟು ಈ ವಿಡಿಯೋ ಮಾಡಬೇಕಂತ. ನೋಡಿ, ನೀವೇ ನೋಡ್ತಾ ಇದ್ದೀರಾ, ಡೆವಿಲ್. ಸೊ ಇದು ಹೇಳೋದೇ ಬೇಡ, ಇದು ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಏನು ನಡೀತಾ ಇದೆ, ನಿಮ್ಮ ಹೇಟರ್ಸ್ ಮೈಂಡಲ್ಲಿ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅರ್ಥ ಆಗುತ್ತೆ ಇದರಲ್ಲಿ ಆಯಿತಾ. ಅಂದರೆ ನಿಮಗೆ ಪರಿಚಯಿಸಿದ್ರು ಓಕೆನಾ. ಇದು ಯಾರು ಅಂತ ನೋಡೋಣ ಇರಿ ಫಸ್ಟು. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಹೇಳ್ತಾ ಇರೋ ಪ್ರಕಾರ ನಿಮ್ಗೇನೋ ಒಂದು ಗಿಫ್ಟ್ ಅಂತ ತಂದು ಕೊಡ್ತಾರೆ. ಆ ಗಿಫ್ಟು ಬರೀ ಏನು ಒಂದು ಪ್ರಾಡಕ್ಟ್ ಥರ ಅಲ್ಲ, ಏನೋ ಒಂದು ಲಾಂಗ್ ಲೈಫಲ್ಲಿ ತುಂಬ ಲಾಂಗ್, ನನಗೆ ಕೇಳಿಸ್ತಾ ಇರೋದನ್ನ ಹೇಳ್ತಾ ಇದ್ದೀನಿ, ತುಂಬ ನಿಮಗೆ ಏನು ಲಾಂಗ್ ಲೈಫ್ಗೆ ಹೆಲ್ಪ್ ಆಗೋ ಥರ ಏನೋ ಗಿಫ್ಟ್ ಕೊಡ್ತಾರೆ ಅಂತಿದ್ದಾರೆ. ಆದರೆ ಅದು ಹಿಡಿದಿರುತ್ತೆ, ಬಾಕ್ಸ್ ಕ್ಲೋಸ್ ಆಗಿದೆ. ಅದು ಏನಂತಂದರೆ, ಇದು ಡೆವಿಲ್ ಏನೋ ಮಾಡಿ ಕೊಡ್ತಾರೆ ನಿಮಗೆ ಆಯಿತಾ. ನೀವೇನಾದರೂ ಅದನ್ನು ಅಕ್ಸೆಪ್ಟ್ ಮಾಡಿದ್ರೆ ಅಷ್ಟೇ ಲೈಫ್ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಇನ್ನು ಏನು ಹೇಳ್ತಾರೆ ನೋಡೋಣ. ಎಸ್ ಬಾಬಾ, ಎನಿಥಿಂಗ್ ಎಲ್ಸ್ ಬಾಬಾ? ಹಿಡನ್ ಆಯಿತಾ. ಇಷ್ಟು ಬಾಪ್ರೆ,
ಹೆಂಗೆ ಬರ್ತಾ ಇದೆ ನೋಡಿ. ಅಂದರೆ ಈ ಕಸದಲ್ಲಿ ಅದು ಒಂದಾಗಿರುತ್ತೆ ಅಷ್ಟೇನೆ, ನಿಮಗೆ ಗೊತ್ತಿಲ್ಲ ಅದೇನು ಅಂತ. ಖಂಡಿತ ತಗೋಕೂಡ್ದು ಅಂತಲೇ ಹೇಳ್ತಾ ಇದ್ದಾರೆ. ಅದಕ್ಕೆ ಚೇತಾವಣಿ ಇಮ್ಮಿಡಿಯೇಟ್ ಮಾಡಬೇಕಂತ ಹೇಳಿದ್ದು. ಸೊ ಹಿಡನ್ ಇದೆ ಈ ಗಿಫ್ಟಲ್ಲಿ, ಏನೋ ಒಂದು ಹಿಡನ್ ಇದೆ ಸಮಾಚಾರ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಎಸ್ ಬಾಬಾ, ವಾಟ್ ಎಲ್ಸ್? ಏನಿದು ಮತ್ತೆ ಇದು ನೋಡಿ, ಹೋಟೆಲ್, ಮಾಟೆಲ್, ಹೋಟೆಲ್ ಅಂತ ಬರುತ್ತೆ. ಸೊ ಇಲ್ಲಿ ಏನಾಗಿದೆ, ಸೊ ಇದು ಈಗ ಹೋಟೆಲಲ್ಲಿ ಹೋಗಿ ಡಿಸ್ಕಸ್ ಮಾಡಿದ್ದಾರೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಇಲ್ಲಿ, ಆಯಿತಾ? ಅಂದರೆ ಈಗ ಇದು ಯಾರು ಅಂತ ನೋಡೋಣ, ಬರುತ್ತಾ ಅಥವಾ ಬರಲ್ವಾ ಗೊತ್ತಿಲ್ಲ ನನಗೆ. ಸೊ ಇದು ಯಾರು ಅಂತ ನೋಡೋಣ. ಬಟ್ ಇದು ಹೋಟೆಲಲ್ಲಿ ಡಿಸ್ಕಸ್ ಮಾಡಿದ್ದಾರೆ ಹೋಗಿ, ನಿಮಗೆ ಗಿಫ್ಟ್ ಕೊಟ್ಟು, ಅದರಲ್ಲಿ ಏನೋ ಒಂದು ನೆಗೆಟಿವಿಟಿ ಹಾಕಿ ನಿಮಗೆ ಕೊಟ್ಟು, ಸೊ ಒಂದು ಒಂಥರ ಕಸದಲ್ಲಿ ಒಂದು ಆಗ್ಬಿಡ್ಬೇಕು, ಆಯಿತಾ? ಅದು ಏನೋ ಹಿಡನ್ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ನೋಡೋಣ ಇನ್ನೇನು ಹೇಳ್ತಾರೆ. ಎಸ್ ಬಾಬಾ, ವಾಟ್ ಈಸ್ ದ, ಏನು ಪ್ಲ್ಯಾನ್ ಇದು ಬಾಬಾ? ನೋಡಿ ಪಾಪ್ ಆಗ್ತಾ ಇದೆ, ಫೀಮೇಲ್. ನೋಡಿದ್ರಾ? ಸೊ ಇದು ಎನರ್ಜಿ ಬರ್ತಾ ಇರೋದು ಯಾರೋ ಫೀಮೇಲ್. ಸೊ ಈ ಡೆವಿಲ್ ಎನರ್ಜಿಲಿ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಫೀಮೇಲು ಇದ್ರ ಕೆಳಗೆ ಬಂದಿದೆ, ಡೆವಿಲ್ ಕೆಳಗೆ. ಸೊ ನಿಮ್ಮ ಲೈಫಲ್ಲಿ ನಿಮಗೆ ನಿಮ್ಮ ಲೈಫಲ್ಲಿ ಇದು ಫೀಮೇಲ್ ಎನರ್ಜಿನೇ ಜಾಸ್ತಿ ಬರ್ತಾ ಇದೆ, ಅರ್ಥ ಆಯ್ತಾ? ಸೊ ನಾನು ಹೇಳೋ ಥರ ಟ್ಯಾರೋಲಿ ಜೆಂಡರ್ ಇರೋದಿಲ್ಲ ಖಂಡಿತ, ಬಟ್ ಇದು ಕಾರ್ಡ್ ಫೀಮೇಲ್ ಕಾರ್ಡ್ ಬಂದಿರೋದ್ರಿಂದ ಜಾಸ್ತಿ ಫೀಮೇಲ್ ಎನರ್ಜಿ ಪಿಕ್ ಆಗ್ತಾ ಇದೆ ಅಂತ. ಅಂದರೆ ಯಾರೋ ಒಂದು ಲೇಡಿಗೆ ನಿಮ್ಮ ಮೇಲೆ ಎಷ್ಟು ದ್ವೇಷ ತುಂಬಿದೆ ಅಂತಂದರೆ, ಒಂದು ಡೆವಿಲ್ ಎನರ್ಜಿ ಬಂದ್ಬಿಟ್ಟಿದೆ. ನಿಮ್ಮನ್ನ ಹೆಂಗೋ ಅಂತೂ ಮುಗಿಸ್ಬಿಡ್ಬೇಕು, ನಿಮ್ಮನ್ನು ಹೆಂಗಾದರೂ ಸರಿ. ಅಂದರೆ ಒಂದು ಹೋಟೆಲಿಗೆ ಕರೆಸಿ ನಿಮಗೆ ಅಲ್ಲಿ ಕ್ಲೋಸ್ ಮಾಡಿ, ನಿಮ್ಮನ್ನ ಹಾಗೇ ಅಲ್ಲೇ ಕ್ಲೋಸ್ ಮಾಡಿ ಇಲ್ಲಿ ಇದು ಕಸದಲ್ಲಿ ಇದರಲ್ಲಿ ಹಾಕೋ ಥರ ಹಾಕ್ಬಿಡ್ಬೇಕು ಅನ್ನೋ ಥರನ ಸಮಥಿಂಗ್ ಹಿಡನ್, ಅವ್ರದ್ದೇನೋ ಒಂದು ಹಿಡನ್ ಅಜೆಂಡಾ ನಡೀತಾ ಇದೆ ಅಂತ ತೋರಿಸ್ತಾ ಇದ್ದಾರಪ್ಪ. ಓಕೆನಾ? ಸೊ ಅಯ್ಯಪ್ಪ, ಎಸ್ ಬಾಬಾ, ವಾಟ್ ಎಲ್ಸ್? ಸೋಷಿಯಲ್ ಮೀಡಿಯಾ. ಓಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ನೀವು ಸೋಷಿಯಲ್ ಮೀಡಿಯಲ್ಲಿ ಇದ್ದೀರಾ ಅಂತಂದರೆ ಫೇಸ್ಬುಕ್ಕು ಅಥವಾ ಇದನ್ನು ಏನು ಯೂಟ್ಯೂಬಲ್ಲಿದ್ದೀರಾ ಅಥವಾ ಫೇಸ್ಬುಕ್ಕಲ್ಲಿದ್ದೀರಾ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನೀವೇನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು, ಆಯಿತಾ? ಇಲ್ಲಿ ಫೇಸ್ಬುಕ್ ಅಂತ ಬಂದಿದೆ, ಬಟ್ ಸೋಷಿಯಲ್ ಮೀಡಿಯಲ್ಲಿ ಇದ್ದೀರಾ ಅಂತ ತೋರಿಸ್ತಾ ಇದೆ, ಆಯಿತಾ? ಸೋಷಿಯಲ್ ಮೀಡಿಯಾ ಈ ಥರ ಆಗಿಬಿಡ್ಬೇಕು, ಅಂದರೆ ಕ್ಲೋಸ್ ಆಗಿಬಿಡ್ಬೇಕು, ಆಯಿತಾ? ಯಾರು ನೋಡಬಾರ್ದು, ಯಾರು ಅದಕ್ಕೆ ಎನ್ಕರೇಜ್ ಮಾಡಬಾರ್ದು ಅನ್ನೋ ಥರ ಒಂದು ಹಿಡನ್ ಅಜೆಂಡಾ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಇದಕ್ಕೆ ಇನ್ನೇನಾದ್ರು ಬರುತ್ತಾ? ಹೋಟೆಲ್ ಕೆಳಗೆ ನೋಡೋಣ. ಎಸ್ ಬಾಬಾ, ಅಲೈವ್. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ ಹೋಟೆಲಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಫಸ್ಟು ಏನು ಅಂತಂದರೆ, ನಿಮಗೆ ಹುಷಾರಿಲ್ದಂಗೆ ಮಾಡಿ, ಆಯಿತಾ? ಇದು ಪ್ಲಸ್ ಸೈನ್ ಅಂದರೆ ಡಾಕ್ಟರ್ಸ್ ಕಿಟ್ ಅಲ್ವಾ? ಸೊ ನಿಮಗೆ ಹುಷಾರಿಲ್ದಂಗೆ ಮಾಡಿ, ಅದು ನೆಗೆಟಿವಿಟಿನೇ. ಡೆವಿಲ್ ಬಂದಮೇಲೆ ಇನ್ನೇನು ನೆಗೆಟಿವಿಟಿ ಅಂತ ಹೇಳಲೇಬೇಕಾಗಿಲ್ಲ. ಇದು ಪ್ಲ್ಯಾನ್ ಮಾಡ್ತಾ ಇರೋದು ಫೀಮೇಲ್ ಅಂತ ಬರ್ತಾ ಇದೆ, ಮೇನ್ ಫೀಮೇಲ್. ಓಕೆನಾ? ಇನ್ಯಾರು ಇದಾರಾ, ಇದು ಬರ್ತಾ ನೋಡೋಣ. ಸೊ ಅವ್ರು ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂದರೆ, ಹೋಟೆಲಲ್ಲಿ ಮೀಟ್ ಮಾಡಿ ಪ್ಲ್ಯಾನ್ ಮಾಡಿದ್ದಾರೆ. ಏನು ಅಂತಂದರೆ, ನಿಮ್ಮನ್ನು ಒಂದು ಅನಾರೋಗ್ಯದಿಂದ ಏನೋ ತೊಂದರೆ ಆಯಿತು ಅನ್ನೋ ಥರ ಮಾಡಿ ಹಾಗೆ ನೀವನ್ನ ಮುಗಿಸ್ಬಿಡ್ಬೇಕು ಅಂತ ಇದ್ದಾರೆ. ಯಾಕೆ ಅಂದರೆ ನೀವು ಸೋಷಿಯಲ್ ಮೀಡಿಯಲ್ಲಿ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಸೊ ನೀವು ಸೋಷಿಯಲ್ ಮೀಡಿಯಲ್ಲಿ ಇರೋದು ಈ ಫೀಮೇಲ್ಗೆ ಸಿಕ್ಕಾಪಟ್ಟೆ ಹೊಟ್ಟೆ ಉರಿ ಇದೆ ಅಂತ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ? ಇದು ಯಾರಿರ್ಬೋದು ಗೊತ್ತಿಲ್ಲ, ಯಾರಾದರೂ ಇರ್ಬೋದು, ಬಟ್ ಆ ಥರ ಅಂದರೆ ನಿಮ್ಗೆ ಹೆಂಗೋ ಮಾಡಿ ಅನಾರೋಗ್ಯ ಅಂತ ಮಾಡಿ ಪ್ಲ್ಯಾನ್ ಮಾಡಿ, ಇದು ಡೆವಿಲ್ ಎನರ್ಜಿ ಬಂದಿರೋದ್ರಿಂದ ನೆಗೆಟಿವಿಟಿನೇ, ಪಕ್ಕಾ ನೆಗೆಟಿವಿಟಿ.
ವರ್ಕೌಟ್ ಮಾಡ್ತಾ ಇದ್ದಾರೆ, ಸ್ಪೆಲ್ಸ್ ಮಾಡ್ತಾ ಇದ್ದಾರೆ, ಅಥವಾ ಆ್ಯಕ್ಚುಯಲ್ ಬ್ಲ್ಯಾಕ್ ಮ್ಯಾಜಿಕ್ ಥರ ತಂತ್ರ ಏನೋ ಮಾಡ್ತಾ ಇದ್ದಾರೆ. ಅಲ್ಲಿ ಏನಂದರೆ ಮೀಟ್ ಮಾಡಿದ್ದಾರೆ, ಫಸ್ಟು ಹೋಟೆಲಲ್ಲಿ ಮೀಟ್ ಮಾಡಿ ಈ ಥರ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಆಯಿತಾ. ಏನೋ ಮಾಡಿ ನಿಮ್ಮನ್ನು ಅಂದರೆ ಜೀವಂತವಾಗಿ ಹಾಗೆ ದಫನ್ ಮಾಡೋ ಥರ ಅನ್ನೋ ಥರ ಇದೆಯಪ್ಪ ಇದು ಆಯಿತಾ. ಜೀವಂತವಾಗಿ ದಫನ್ ಮಾಡೋ ಥರಪ್ಪ. ಅದೇ ನಿಮಗೆ ಓಕೆ, ಇಲ್ಲಿ ನೋಡಿ 3 ಕಾರ್ಡ್ ಬಿತ್ತು, ಹಾಗೆ ತೆಗಿತಾ ಇದ್ದೀನಿ. ಇದು ನಿಮ್ಮ ಫ್ಯಾಮಿಲಿಯವರು ಅಂತ ಫಸ್ಟ್ ಹೇಳ್ತಾ ಇದ್ದಾರೆ ಆಯಿತಾ. ನಿಮ್ಮ ಮನೇಲಿ 3 ಜನ ಇದ್ದೀರಾ, ಅದು ಇರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ. ಫಸ್ಟು ಓ ಮೈ ಗುಡ್ನೆಸ್, ಅಸಾಸಿನೇಷನ್, ಹೆಂಗೆ ನಿಮ್ಮನ್ನು ಮುಗಿಸ್ಬೇಕು ಅನ್ನೋ ಥರ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಮೇಲ್, ಓಕೆ. ಇವಾಗ ನೋಡಿ ಇನ್ಯಾರು ಇದ್ದಾರಾ ಅಂತಂದೆ. ಸೊ ಇಲ್ಲಿ ತೋರಿಸ್ತಾ ಇರೋದು ನಿಮ್ಮ ಫ್ಯಾಮಿಲಿಯವ್ರು ಯಾರು ಅಂತ ತೋರಿಸಿದ್ರು ಫಸ್ಟು ಆಯಿತಾ. ಸೊ ನಿಮ್ಮ ಫ್ಯಾಮಿಲಿಲಿ 3 ಜನ ಇದ್ದೀರಾ ನೋಡ್ಕೊಳ್ಳಿ. ಸೊ ಅದರಲ್ಲಿ ಒಬ್ಬರು ಫ್ಯಾಮಿಲಿಯವರು ಕೂಡ ಇಲ್ಲಿ ಸೇರಿದ್ದಾರೆ, ಮೇಲ್ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಮೇಲ್ ಸೇರ್ಕೊಂಡಿದ್ದಾರೆ ಅಂತ ಅಸಾಸಿನ್ ಮಾಡೋಕ್ಕೆ. ಸೊ ಈ 3 ಕಾರ್ಡ್ ಒಟ್ಟಿಗೆ ಬಿತ್ತು, ಓಕೆನಾ. ಆ್ಯಂಡ್ ಇದು ಫ್ಯಾಮಿಲಿ ಇದು ಕೆಳಗೆ ಫೀಮೇಲ್ ಕೆಳಗೆ ಬಂತು ಆಯಿತಾ. ಸೊ ಯಾರೋ ಒಂದು ಫ್ಯಾಮಿಲಿ, ಇದು ಫ್ಯಾಮಿಲಿಯವರೇ ಇರ್ಬೋದು ಈ ಫೀಮೇಲುವೆ ಆಯಿತಾ, ಗೊತ್ತಿಲ್ಲ ಆಯಿತಾ. ಸೊ ಅಂತೂ ಇಬ್ಬರು ಸೇರ್ಕೊಂಡಿದ್ದಾರೆ, ಮೇನ್ ಇಬ್ಬರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಒಂದು ಮೇಲ್ ಇದ್ದಾರೆ, ಒಬ್ಬರು ಫೀಮೇಲ್ ಇದ್ದಾರೆ. ಆ್ಯಂಡ್ ಒಬ್ಬರು ನಿಮ್ಮ ಫ್ಯಾಮಿಲಿಯವರೇ, ನಿಮ್ಮ ಕ್ಲೋಸ್ ಫ್ಯಾಮಿಲಿಯವರೇ. ಅಂದರೆ ಇದು ಸ್ಪೌಸ್ ಥರನೇ ಕಾಣ್ತಾ ಇದೆ, ಹಸ್ಬೆಂಡ್ ವೈಫ್ ಚೈಲ್ಡ್ ಥರ ಕಾಣ್ತಾ ಇದೆ. ಸೊ ಸ್ಪೌಸೇನೇ ಮಾಡ್ತಾ ಇರೋದು ಇದು ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಇದಕ್ಕೋಸ್ಕರನೇ ಅರ್ಜೆಂಟಲ್ಲಿ ವಿಡಿಯೋ ಮಾಡು ಅಂತ ಹೇಳಿರೋದು ಬಾಬಾ. ಥ್ಯಾಂಕ್ ಯು. ಓಕೆ. ಆ್ಯಂಡ್ ಇದೇ ಡೆಕ್ಕೆ ತೊಗೋಬೇಕು ಅಂತಲೂ ಹೇಳಿದ್ರು ಆಯಿತಾ. ಬೇರೆ ಯಾವುದೋ ಡೆಕ್ ಇನ್ಯಾವುದೋ ತೆಗೆದಿಟ್ಕೊಂಡ್ರೆ ಅದು ಯಾವುದೂ ಅಲ್ಲ ಅಂದ್ಬಿಟ್ಟು ಇದನ್ನು ತೆಗ್ಸಿದ್ರು, ಇದನ್ನು ತೆಗಿ ಅಂತ. ಸೊ ಈ ಡೆಕ್ ನೋಡಿ ಹಿಂಗೆ ಹಾಕ್ತಾ ಹೋಗ್ತೀನಿ, ನೋಡ್ತಾ ಇರಿ ಆಯಿತಾ. ಬೇಕಂದರೆ ಇನ್ನೊಂದು ಸಲ ನೋಡ್ತು ಅಂತಂದರೆ ಕಾರ್ಡ್ಸ್ ಯಾವ್ಯಾವುದು ಅಂತ ಗೊತ್ತಾಗುತ್ತೆ ನಿಮಗೆ. ಅರ್ಥ ಆಯ್ತಾ. ಇದು ಸ್ವಲ್ಪ ಸೀರಿಯಸ್ ಟರ್ನ್ ತೊಗೋತಾ ಇದೆ. ನೋಡ್ಬಿಡ ಇನ್ನೊಂದು 4 ಕಾರ್ಡ್ ಅಲ್ವಾ. ಇವಾಗ ಇದು ಅಸಾಸಿನ್ ಮಾಡಬೇಕು ಅಂತ, ನಿಮ್ಮನ್ನು ಮುಗಿಸ್ಬೇಕು ಅಂತಲೇ ಆಯಿತಾ. ಇದೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇಬ್ಬರು ಮೇನ್ ಇದ್ದಾರೆ, ಅಂದರೆ ಒಬ್ಬರು ನಿಮ್ಮ ಫ್ಯಾಮಿಲಿಯವರು ತುಂಬ ಹತ್ತಿರದವರು, ಅಥವಾ ಇಬ್ಬರು ಫ್ಯಾಮಿಲಿಯವರು ಅಂತಲೂ ಇರ್ಬೋದು. ಒಬ್ಬರು ಮೇಲು ಫೀಮೇಲು ಇಬ್ಬರು ನಿಮ್ಮ ಫ್ಯಾಮಿಲಿಯವರೇ ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಫೀಮೇಲ್, ನೀವು ಯಾರು ನೋಡ್ತಾ ಇದ್ದೀರಾ ನಿಮ್ಮ ಸ್ಪೌಸ್ದು ಪಾರ್ಟ್ನರ್ ಇರ್ಬೋದು, ಅಥವಾ ಫ್ಯಾಮಿಲಿಯವರೇ ಇರ್ಬೋದು. ಫ್ಯಾಮಿಲಿಯವರು ಅಂತಲೇ ಇದು ಕಾರ್ಡ್ ಬಂದಿರೋದ್ರಿಂದ ನಾನು ಅದನ್ನೇ ರಿಪೀಟೆಡಾಗಿ ಹೇಳ್ತಾ ಇದ್ದೀನಿ. ಇಬ್ಬರೂ ಆಯಿತಾ, ಇದು ಮೇಲು ಫೀಮೇಲ್ ಎರಡೂ ಫ್ಯಾಮಿಲಿಯವರೇ ಇರ್ಬೋದು ಅಂತ ಆಯಿತಾ. ಸೊ ಗೊತ್ತಿಲ್ಲ ಆದರೆ ನಿಮ್ಮ ಸ್ಪೌಸ್, ಓಕೆನಾ. ಈಗ ಸಪೋಸ್ ನಿಮ್ಮ ಸ್ಪೌಸ್ ಕಡೆ ಫ್ಯಾಮಿಲಿಯವರು ಇರ್ಬೋದು, ಅಥವಾ ಯಾರಾದ್ರೂ ಅವ್ರ ಬ್ರದರು ಸಿಸ್ಟರು, ಅವ್ರ ಪೇರೆಂಟ್ಸು, ಆ ಥರ ಇನ್ಲಾಸ್ ಯಾರು ಸೇರಿದ್ದಾರೆ ಗೊತ್ತಿಲ್ಲ, ಆ ಥರ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಆ ಥರ. ಸೊ ಅಂತೂ ನಿಮ್ಮನ್ನು ಅಸಾಸಿನೇಷನ್ ಅಂತ ಬಂದಿದೆ, ಮುಗಿಸೋದಕ್ಕೇ ಇದೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇದು ಗಿಫ್ಟ್ ಏನು ಅಂತ ಇನ್ನೂ ಕ್ಲಿಯರ್ ಬರ್ತಾ ಇಲ್ಲ, ನೋಡೋಣ. ಆ್ಯಂಡ್ ಇದು ಓಕೆ, ಒಂದು ನಿಮಿಷ ಇನ್ನೊಂದು ಕಾರ್ಡ್ ತೆಗಿಯೋಣ ಇರಿ ಫಸ್ಟು, ಆಮೇಲೆ. ಸೊ ಇದು ಭಯಂಕರ ಪ್ಲ್ಯಾನಿಂಗ್ ನಡೀತಾ ಇದೆ ಆಯಿತಾ. ಇದು ಏನಕ್ಕೆ ಅಂದರೆ ಮೇಯ್ನ್ ಸೋಷಿಯಲ್ ಮೀಡಿಯಲ್ಲಿ ನೀವೇನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು. ಸೊ ಸೋಷಿಯಲ್ ಮೀಡಿಯಲ್ಲಿ ನೀವು ಇರೋದು ಇದು ತುಂಬ ಅಪ್ಸೆಟ್ ಆಗ್ತಿದೆ ಇವ್ರಿಗೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಅದಕ್ಕೋಸ್ಕರ ಓಕೆ, ಇನ್ನೊಂದೇನು ಹೇಳ್ತಾ ಇದ್ದಾರೆ ಗೊತ್ತಾ, ನೀವು ಸೋಷಿಯಲ್ ಮೀಡಿಯಲ್ಲಿ ನೀವೇನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು. ಅರ್ಥ ಆಯ್ತಾ. ಸೊ ಈ ಕಾರ್ಡ್ ಇದ್ರ ಕೆಳಗೆ ಬಂದಿರೋದ್ರಿಂದ ಏನು ಸ್ಪ್ರೆಡ್ ಮಾಡಿದ್ದಾರೆ, ಏನು ಹೇಳಿದ್ದಾರೆ ಆಯಿತಾ ಅಂತಂದರೆ ಅದೇ ಹಿಡನ್ನು, ನಿಮಗೆ ಗೊತ್ತಿಲ್ಲ ಅದು ಏನು ಪ್ರಚಾರ ಮಾಡಿದ್ದಾರೆ, ಅಪಪ್ರಚಾರ ಮಾಡಿದ್ದಾರೆ ನಿಮ್ಮ ಬಗ್ಗೆ ಅಂತಂದರೆ. ಇದು ಫೇಸ್ಬುಕ್ ಇರ್ಬೋದು, ಅಥವಾ ಯೂಟ್ಯೂಬ್ ಇರ್ಬೋದು, ಏನಾದ್ರು ಇರ್ಬೋದು, ನೀವೇನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು ಆಯಿತಾ. ಅಂತೂ ಸೋಷಿಯಲ್ ಮೀಡಿಯಲ್ಲಿ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಕಾರ್ಡು ಇದೇನಾಗಿದೆ ಅಂತಂದರೆ, ಅವ್ರು ಯಾವ ಥರ ಅಪಪ್ರಚಾರ ಮಾಡಿದ್ದಾರೆ ಅಂತಂದರೆ, ನೀವು ಮಾಡ್ತಿರೋದೆಲ್ಲ ಗಾರ್ಬೇಜು ಅನ್ನೋ ಥರ. ಅಂದರೆ ನೀವು ಮಾಡ್ತಿರೋ ಕೆಲಸ, ಅಥವಾ ನೀವೇನು ಸೋಷಿಯಲ್ ಮೀಡಿಯಲ್ಲಿ ಮಾಡ್ತಾ ಇದ್ದೀರಾ, ಒಂದು ಹೋಪ್ಲೆಸ್ ಜಾಬು, ಹೋಪ್ಲೆಸ್ ಕೆಲಸ, ಗಾರ್ಬೇಜು, ವೇಸ್ಟು, ಟೈಮ್ ವೇಸ್ಟು ಮಾಡ್ತಾ ಇರೋದು ಅನ್ನೋ ಥರ ಅಪಪ್ರಚಾರ ಮಾಡಿದ್ದಾರೆ. ಅದು ನಿಮ್ಮ ಹಿಡನ್ ಇದೆ, ಅಂದರೆ ನಿಮಗೆ ಗೊತ್ತಿಲ್ಲ ಇನ್ನೂ, ಇದು ನಿಮ್ಮ ಬೆನ್ನ ಹಿಂದೆ ನಡೆದಿರೋದು ಇದೆಲ್ಲ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಭಯಂಕರ ಅಪಪ್ರಚಾರ ನಡೆದಿದೆ ನಿಮ್ಮ ಬಗ್ಗೆ.
ಈಗ ಅದಕ್ಕೇ ಅದನ್ನು ಮುಚ್ಚಾಕೋಕ್ಕೆ ನಿಮಗೆ ಏನಾದರೂ ಒಂದು ಗಿಫ್ಟ್ ಕೊಟ್ಟಿರ್ಬೋದು, ಆಯಿತಾ? ನಿಮ್ಗೇನಾದ್ರು ಒಂದು ಗಿಫ್ಟ್ ಕೊಟ್ಟಿರ್ಬೋದು. ಅಂದರೆ ನಿಮಗೆ ಸಂಶಯ ಬರಬಾರ್ದು ಅನ್ನೋ ಥರ ಇವಾಗ ಗಿಫ್ಟ್ ಏನಾದ್ರು ಕೊಟ್ಟಿರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ? ಹಾಂ, ಆ್ಯಂಡ್ ನೀವು ಅದನ್ನು ಅಕ್ಸೆಪ್ಟು ಮಾಡಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ ಈಗ. ಓಕೆ, ಸೊ ನೀವು ಅದನ್ನು ಅಕ್ಸೆಪ್ಟ್ ಮಾಡಿದ್ದೀರಾ ಅಂದರೆ ನೀವೇನು ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಏನು ಇಷ್ಟ ಆಗ್ತಿಲ್ಲ ಅವ್ರಿಗೆ. ಅಂದರೆ ನೀವೇನು ಸೋಷಿಯಲ್ ಮೀಡಿಯಲ್ಲಿ ಮಾಡ್ತಾ ಇದ್ದೀರಾ ಅವ್ರಿಗೆ ಅದು ತುಂಬ ಸಂಕಟ ಕೊಡ್ತಾ ಇದೆ ಅಂತ, ಆಯಿತಾ? ಅದು ಅವ್ರು ತೋರಿಸ್ಕೋತಿಲ್ಲ, ಹಿಡನ್ ಇದೆ. ಅವರು ಮುಖದ ಮೇಲೆ ಏನೂ ತೋರಿಸ್ಕೋತಿಲ್ಲ ಅಥವಾ ನಿಮ್ಗೇನೂ ಹೇಳ್ದೇನೂ ಇರ್ಬೋದು, ಆಯಿತಾ? ಅದ್ರ ಬಗ್ಗೆ ಏನುವೆ. ಬಟ್ ಅದು ಅಪಪ್ರಚಾರ ಮಾಡಿದ್ದಾರೆ ನಿಮ್ಮ ಬೆನ್ನ ಹಿಂದೆ. ಹಿಡನ್ ಅಂತಿದೆ, ನಿಮ್ಮ ಬೆನ್ನ ಹಿಂದೆ ನೀವೇನು ಮಾಡ್ತಾ ಇದ್ದೀರಾ ಅದೆಲ್ಲ ಬರೀ ಗಾರ್ಬೇಜು ಮಾಡ್ತಿರೋದು ಅಂತೆಲ್ಲ ಅಪಪ್ರಚಾರ ಮಾಡಿ ಅಷ್ಟು ಡೆವಿಲ್ ಎನರ್ಜಿ ಬರ್ತಾ ಇದೆ. ಇದಕ್ಕಿಂತ ಇನ್ನೇನು ಅಲ್ವಾ? ಅದೇ ಆದರೆ ಹಾಂ, ಅಸಾಸಿನೇಷನ್ ಅಂದರೆ ನಿಮ್ಮ ಮಾನದ ನಿಮ್ಮ ಹೆಸರು, ಕೀರ್ತಿ ಏನಿದೆ ಅದನ್ನು ಸಾಯಿಸ್ಬಿಡ್ಬೇಕು, ಆಯಿತಾ? ಅದನ್ನು ಕ್ಲೋಸ್ ಮಾಡಬೇಕು. ಅಂದರೆ ಇದು ಡಿವೈನ್ ಗಿಫ್ಟ್ ಅಂತಲೂ ಹೇಳ್ತಾ ಇದ್ದಾರೆ ನಿಮಗೆ, ಆಯಿತಾ? ಇದು ನೀವೇನು ಮಾಡ್ತಾ ಇದ್ದೀರಾ ಅದು ಡಿವೈನ್ ಗಿಫ್ಟ್ ನಿಮಗೆ. ಬಟ್ ಇದು ಜನ ಅಪಪ್ರಚಾರ ಮಾಡ್ತಾ ಇರೋದು ನಿಮ್ಮ ಬಗ್ಗೆ ಕೆಟ್ಟದಾಗಿ. ಅಂದರೆ ನೀವು ಮಾಡ್ತಿರೋದು ಗಾರ್ಬೇಜು. ಅಂದರೆ ಅದನ್ನು ಅರ್ಥನೇ ಮಾಡ್ಕೋತಿಲ್ಲ ಏನಿದು ಅಂತ. ಆ ಥರ ಅಂದರೆ ಅರ್ಥ ಆಗಿಲ್ಲ ಅವ್ರಿಗೆ, ಆಯಿತಾ? ನಿಮ್ಮ ಹೇಟರ್ಸ್ಗೆ ಅರ್ಥ ಆಗಿಲ್ಲ. ಏನೋ ಬಾಯಿಗೆ ಬಂದಂಗೆ ಅಪಪ್ರಚಾರ ಮಾಡಿಬಿಟ್ಟಿದ್ದಾರೆ, ಆಯಿತಾ? ಆ್ಯಂಡ್ ಇವಾಗ ಏನಂದರೆ, ಈಗ ಸೋಷಿಯಲ್ ಮೀಡಿಯಲ್ಲಿ ನೀವು ಇದ್ದೀರಾ ಅಂತಂದರೆ ನೀವೇನು ಮಾಡ್ತಾ ಇದ್ದೀರಾ ಅದು ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ಏನಂದರೆ ಇವಾಗ ಆದಷ್ಟು ಬೇಗ ನಿಮ್ಮನ್ನೇ ನಿಮ್ಮ ಕೆಲಸನ ಫಸ್ಟು, ಆಯಿತಾ? ಕೆಲಸನ ಮುಗಿಸ್ಬೇಕು, ಕ್ಲೋಸ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ನಿಮ್ಮ ಫ್ಯಾಮಿಲಿಯವರು ಅಂತ ಹೇಳ್ತಾ ಇದ್ದಾರೆ. ಗಾಡ್, ಎಸ್ ಬಾಬಾ, ವಾಟ್ ಎಲ್ಸ್? ನೋಡಿ, ನಾನು ಹೇಳಿದೆ ಅಲ್ವಾ ಫ್ಯಾಮಿಲಿಯವರು ಅಂತ. ಇಲ್ಲಿ ನೋಡಿ ಕಾರ್ಡ್ಸ್ ನೋಡಿ ಯಾವ ಥರ ಬರುತ್ತೆ. ಸೊ ಇದು ಖಂಡಿತ ಚೇತಾವಣಿ. ಇದು ಯಾರಿಗೆ ಅಂತ ನನಗೆ ಗೊತ್ತಿಲ್ಲ, ಯಾರ ಎನರ್ಜಿ ಪಿಕ್ ಆಗಿದೆ ಅಂತ. ನಾನು ಬೇರೆ ಆ್ಯಕ್ಚುಲಾಗಿ ಇವತ್ತು ಹೇಳಿದ್ನಲ್ಲ ಆವಾಗಲೇ, ಬೇರೆ ಬಾಬಾ ಬ್ಲೆಸ್ಸಿಂಗ್ಸ್ ಅಂತ ಮಾಡಿಬಿಡೋಣ ಅಂತ ಅಂದ್ಕೊಂಡ್ರೆ ಇಮ್ಮಿಡಿಯೇಟ್ ಇದು ವಿಡಿಯೋ ಮಾಡಬೇಕು ಅಂತ ಮೆಸೇಜ್ ಬಂತು. ಸೊ ಮಾಡಿದೆ. ನೋಡಿ ಫ್ಯಾಮಿಲಿಯವರು ಅಂತ ಬಂತು, ನೋಡಿದ್ರೆ ಮ್ಯಾರೇಜ್ ಆಗಿದೆ, ವೆಡ್ಡಿಂಗ್ ಅಂತಲೇ ಕಾರ್ಡ್ ಬಂದಿದೆ. ಸೊ ನಿಮ್ಮ ಸ್ಪೌಸೇನೆ 100% ನಿಮ್ಮ ಸ್ಪೌಸ್ ಅಂದರೆ ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್, ಓಕೆನಾ? ಈ ಥರ ಒಂದು ಚಟುವಟಿಕೆಯಲ್ಲಿ ಸೇರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾತಕ್ಕೆ ಅಂತಂದರೆ ಅವ್ರಿಗೆ ನೀವೇನು ಮಾಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾಲಿ ಅದು ಮೇಲ್ ಅಂತ ಇಲ್ಲಿ ಬರ್ತಾ ಇದೆ. ಸೊ ಮೇಲಾರು ಇರ್ಬೋದು ಅಥವಾ ಫೀಮೇಲಾರು ಇರ್ಬೋದು, ಓಕೆನಾ? ಸೊ ನೀವೇ ನೋಡಿ, ನೀವು ಯಾರು ನೋಡ್ತಾ ಇದ್ದೀರಾ ನೋಡಿ ಕಾರ್ಡ್ಸ್ ಯಾವ ಥರ ಬಂದಿದೆ. ಸೊ ನೀವೇನು ಮಾಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಅಸಾಸಿನ್ ಮಾಡಬೇಕು ಅಂತ ಫಸ್ಟು ಮಾಡಿದ್ದಾರೆ. ಬೇಜಾನ್ ಮಾಡಿದಾರಪ್ಪ, ಆಯಿತಾ? ಅದು ನಡೆದಿಲ್ಲ ಏನುವೆ. ಅಂದರೆ ಅವರು ಇಷ್ಟಪಟ್ಟ ಹಾಗೆ, ಆಯಿತಾ? ಹಿಡನ್ ಇತ್ತು. ಅಂದರೆ ತುಂಬ ಭಯಂಕರವಾಗಿ ಅಪಪ್ರಚಾರ ಮಾಡಿ ಏನೆಲ್ಲ ಮಾಡಿದ್ರು ಅಂದರೆ ನಿಮ್ಮ ಕೀರ್ತಿ ಏನಿದೆ ಅದು ಬೆಳಕಿಗೆ ಬರಬಾರ್ದು ಅನ್ನೋ ಥರ ಡೆವಿಲ್ ಎನರ್ಜಿಲಿದ್ದಾರೆ ಅವರು. ಸೊ ಎಲ್ಲ ಮಾಡಿದ್ರು. ಬಟ್ ಆದರೆ ನಾನು ಹೇಳ್ತಾ ಇದ್ದೀನಿ, ಇವಾಗ ಎಷ್ಟು ಚೇಂಜ್ ಆಗ್ತಾ ಇದೆ ಎನರ್ಜಿ ಅಂತಂದರೆ ಇದು ಪರಮಾತ್ಮ, ಆಯಿತಾ? ದೇವರ ಗಿಫ್ಟ್ ನಿಮಗೆ ಸಿಕ್ಕಿರೋದು ಅಂತ ಹೇಳ್ತಾ ಇದ್ದಾರೆ. ಈ ಗಿಫ್ಟನ್ನ ಹೋಗಿ ಗಾರ್ಬೇಜ್ ಅಂತ ಪ್ರಪಂಚಕ್ಕೆ ಹೇಳಿದಾರಲ್ಲ ನೋಡಿ. ಆ್ಯಂಡ್ ಇದು ಇನ್ಯಾರು ಬೇರೆ ಅಲ್ಲ, ನಿಮ್ಮ ಫ್ಯಾಮಿಲಿಯವರೇ ಅಂತಿದ್ದಾರೆ. ಅದನ್ನೇ ನಿಮಗೆ ಅನಾರೋಗ್ಯ ಮಾಡೋ ಥರ ಅದೆಲ್ಲ ಏನೇನೋ ಪ್ಲ್ಯಾನ್ ನಡೀತಾ ಇದೆ, ಈಗಲೂ ನಡೀತಿದೆ, ಈಗಲೂ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಖಂಡಿತ ಈಗಲೂ ನಡೀತಿದೆ ಅಂತಲೇ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದು ಈಗಲೇ ಹೇಳ್ಬಿಡ್ತೀನಿ, ಯಾರು ಏನು ಅಂತೆಲ್ಲ ಕೇಳಬೇಡಿ. ಆಮೇಲೆ ಹೆಸರು ಎಲ್ಲ ನಾನು ನೋಡೋಣ, ಬೇಡ, ಹೆಸರು ಬೇಡ. ಯಾಕೆ ಗೊತ್ತಾ? ಅದು ತೆಗೆದ್ರಿ ಅಂತಂದರೆ ಅದು ಇನ್ನೊಂದು ಥರ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಬೇಕಂದರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ. ಒಬ್ಬರ ಹೆಸರು ಹೇಳಿ ಇನ್ನೊಬ್ರಿಗೆ ಬೇಜಾರಾಗತ್ತಲ್ವ? ಇರೋ ಪ್ರಪಂಚದಲ್ಲಿರೋ ಹೆಸರೆಲ್ಲ ಹೇಳೋಕ್ಕಾಗತ್ತಾ? ನೀವೇ ಹೇಳಿ. ಅದಷ್ಟೇ ಇನಿಷಿಯಲ್ ತೆಗಿಬೋದು ಅಷ್ಟೇ. ಇರೋ ಪ್ರಪಂಚದಲ್ಲಿರೋ ಹೆಸರು ಹೇಳೋಕ್ಕಾಗತ್ತಾ 10 ನಿಮಿಷ 15 ನಿಮಿಷ ವೀಡಿಯೋಲಿ? ಸಾಧ್ಯನಾ? ಇಂಪಾಸಿಬಲ್ ತಾನೆ. ಸೊ ಇದೇನೆಂದರೆ ಒಂದು ಚೇತಾವಣೆ ಕೊಡ್ತಾ ಇದ್ದಾರೆ ಭಗವಂತ. ದಯವಿಟ್ಟು ಎಚ್ಚೆತ್ಕೊಳ್ಳಿ, ಆಯಿತಾ? ಕೇರ್ಫುಲ್ಲಾಗಿರಿ. ಅಂದರೆ ಇದು ಯಾವ ಥರ ಗೊತ್ತಾ? ಅಂದರೆ ಟೋಟಲಾಗಿ ಬಂದು ನಿಮ್ಮನ್ನು
ಎಂಡ್ ಮಾಡಬೇಕು ಆ ಥರ ಅಲ್ಲ. ಅಂದರೆ ನೀವು ಈಗ ಸೋಷಿಯಲ್ ಮೀಡಿಯಾಲೇ ಅಂತ ಬಂದಿದೆ, ಬಟ್ ಇನ್ನೇನಾದರೂ ಇರ್ಬೋದು. ಲೈಕ್ ಇದನ್ನು ಹೇಳುವಂತಿದ್ದಾರೆ, ಲೈಕ್ ಬೇರೆ ಏನಾದರೂ ನಿಮ್ಮ ಹಾಬಿ ಇರ್ಬೋದು ಅಂತಿದ್ದಾರೆ, ಆಯಿತಾ. ಅಂದರೆ ನಿಮ್ಮ ಹಾಬಿಯಿಂದ ನೀವು ಏನು ಪ್ರಖ್ಯಾತಿ ಪಡಿತಾ ಇದ್ದೀರಾ, ಅಂದರೆ ಅದು ಜೊತೆಗೆ ಅದು ಭಗವಂತನ ಗಿಫ್ಟ್ ಅಂತಲೇ ಹೇಳ್ತಾ ಇರೋದು, ಆಯಿತಾ. ಇದು ಡಿವೈನ್ ಗಿಫ್ಟ್ ಅಂತಲೇ ನಂಗೆ ತೋರಿಸ್ತಾ ಇರೋದು. ಇವಾಗ ಫುಲ್ ಚೇಂಜ್ ಆಗ್ತಾ ಇದೆ. ಸೊ ಡಿವೈನ್ ಗಿಫ್ಟ್ ಅಂತ ಹೇಳ್ತಾ ಇದ್ದಾರೆ. ಆ ಡಿವೈನ್ ಗಿಫ್ಟ್ನ ಈ ಥರ ಗಾರ್ಬೇಜ್ ಅಂತ ಮಾಡಿದ್ರು, ಬೇರೆ ಯಾರೂ ಅಲ್ಲ, ಫ್ಯಾಮಿಲಿಯವರೇನೆ, ಜೊತೆಗೆ ನಿಮ್ಮ ಸ್ಪೌಸೇನೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಬಾಬಾ, ವಾಟ್ ಈಸ್ ದಿಸ್ ಡೆವಿಲ್ ಎನರ್ಜಿ ಬಾಬಾ? ಇನ್ನೇನು ಮಾಡಿದ್ದಾರೆ ಅವರು? ಏನು ಕ್ರೈಮ್ ಮಾಡಿದ್ದಾರೆ ಹೇಳಿ ಬಾಬಾ? ಎಸ್ ಬಾಬಾ, ರಿಗ್ರೆಟ್, ಪಶ್ಚಾತ್ತಾಪ ಪಡ್ತಾರೆ ಸದ್ಯದಲ್ಲೇ ಅಂತ ಇದ್ದಾರೆ. ಸದ್ಯದಲ್ಲೇ ಪಶ್ಚಾತ್ತಾಪ ಪಡ್ತಾರೆ ಅವರು. ಯಾಕೆ ಬಾಬಾ, ಯಾಕೆ ಪಶ್ಚಾತ್ತಾಪ ಪಡ್ತಾರೆ? ಇದು ನೋಡ್ತಾ ಇದ್ದೀರಾ? ನಿನ್ನೆನೋ ಮೊನ್ನೆನೋ ಬಾಬಾ ಮೆಸೇಜಲ್ಲಿ ಅನ್ಸುತ್ತೆ ಡೆತ್ ಅಂತ ಬಂತು ಕಾರ್ಡು, ಆಯಿತಾ. ಗುರುಗಳು ಬೇಕು ಅಂತಂದರೆ ಚೇಂಜ್ ಮಾಡ್ಬೋದು, ಅವ್ರಿಗಷ್ಟೇ ಇದಿರುತ್ತೆ, ಏನು ಚೇಂಜ್ ಮಾಡ್ಬೋದು ನಂಬಿದ್ರೆ ಅಂತ. ಬಟ್ ಇಲ್ಲಿ ಏನು ಮಾಡಿದ್ದಾರೆ, ಇಷ್ಟು ಚೇತಾವಣಿ ಕೊಟ್ಟರು ಕೂಡ ನಿಮ್ಮ ಹೇಟರ್ಸು ಮತ್ತೆ ಅದೇ ಮಾಡ್ತಾ ಇದ್ದಾರೆ, ಅದೇ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಇದು ಫೈನಲ್, ನಾ ಹೇಳಿದ್ನಲ್ಲ, ಬರೀ ನಿಮ್ಮ ಕೀರ್ತಿ, ನಿಮ್ಮ ಯಶಸ್ಸೇನಿದೆ ಅದನ್ನು ಹಾಳು ಮಾಡಬೇಕು ಅನ್ನೋದು ಒಂದೇ ಅಲ್ಲ ಅವರ ಅದು ಆಸೆ. ಫೈನಲ್ ಆಗಿ ನಿಮ್ಮದು ಇದು ನೋಡಿ, ಇದು ನೋಡಿದ್ರೆ ಇನ್ನೇನಾದ್ರು ಹೇಳಬೇಕಾ ನಾನು? ಏನೂ ಹೇಳಬೇಕಾಗಿಲ್ಲ. ಇದಕ್ಕೋಸ್ಕರನೇ ಹೇಳಿದ್ದು ಬಾಬಾ, ಫಸ್ಟ್ ಇದು ಮಾಡು ಇವಾಗ ಇಮಿಡಿಯೇಟ್ ಅಂತ, ಆಯಿತಾ. ಓ ಗಾಡ್. ಆ್ಯಂಡ್ ಈಗ ಸದ್ಯದಲ್ಲೇ ಏನು ಮಾಡಿದ್ರು ಅವರು, ಡೆತ್ ಆಗಬೇಕು ಅಂತಲೇ ಮಾಡ್ತಾ ಇದ್ದಾರಂತಪ್ಪ. ಅದಕ್ಕೋಸ್ಕರನೇ ಇದು ಮಾಡಿರೋದು. ಅಂದರೆ ಕೇರ್ಫುಲ್, ಓಕೆನಾ. ಪ್ರೊಟೆಕ್ಷನ್ ಬೇಕಂದರೆ ತೊಗೊಳ್ಳಿ, ಆಯಿತಾ. ಆ್ಯಂಡ್ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ತೊಗೊಳ್ಳಿ. ಇದು ಎಲ್ರಿಗೂ ಅನ್ವಯಿಸುತ್ತೆ ಅಂತಲ್ಲ. ಆ್ಯಂಡ್ ಅಫ್ಕೋರ್ಸ್ ಇದು ಟೈಮ್ಲೆಸ್ ರೀಡಿಂಗ್, ಆಯಿತಾ. ಯಾವಾಗ ಸಿಗುತ್ತೆ ಆವಾಗಿಂದ ಅನ್ವಯಿಸುತ್ತೆ. ನಿಮಗೆ ನಡೀತಿದೆ ನಿಮ್ಮ ಜೀವನದಲ್ಲಿ ಏನಾದರೂ ಏರುಪೇರಿದೆ ಆ ಥರ ಏನಾದ್ರು ಅನಿಸಿದ್ರೆ ನಿಮಗೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ, ಕನ್ಫರ್ಮ್ ಆಗುತ್ತೆ, ಆಯಿತಾ. ಬಟ್ ಇಲ್ಲಿ ಮಾತ್ರ ತೋರಿಸ್ತಾ ಇರೋದು ಸದ್ಯದಲ್ಲೇ ಅವ್ರು ಯಾರು ಮಾಡಿದ್ರು ಭಯಂಕರವಾಗಿ ಪಶ್ಚಾತ್ತಾಪ ಪಡ್ತಾರೆ. ಅಂದರೆ ನಿಮ್ಮ ನೋಡಿ, ಮ್ಯಾರೇಜ್ ಇದು ಡಿವೈನ್ ಮ್ಯಾರೇಜ್ ಆಗಿದ್ದನ್ನು ಈ ಥರ ಡೆತ್ತು ಡೆವಿಲೆಲ್ಲ ಮಾಡುತ್ತು ಅಂತಂದರೆ ಏನಾಗುತ್ತೆ ಲೈಫ್ ಹೇಳಿ? ಅದು ಡಿವೈನ್ ಗಿಫ್ಟು. ನೀವೇನು ಮಾಡ್ತಾಯಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ, ನೀವೇನು ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತು, ಆಯಿತಾ. ಸೋಷಿಯಲ್ ಮೀಡಿಯಾ ಅಂತಲೇ ಬರ್ತಾಯಿದೆ ಇದು ಫಸ್ಟ್ ಆಫ್ ಆಲು, ಆಯಿತಾ. ಸೊ ಸೋಷಿಯಲ್ ಮೀಡಿಯಲ್ಲಿ ಏನು ಮಾಡ್ತಾಯಿದ್ದೀರಾ ನೀವು, ಅದನ್ನು ಕೆಟ್ಟದಾಗಿ ಅಪಪ್ರಚಾರ ಮಾಡಿ ಈ ಥರ ಮಾಡಿದ್ದಾರೆ. ಆ್ಯಂಡ್ ನೋಡಿ, ದೇವ್ರು ಯಾವ ಶಿಕ್ಷೆ ಕೊಡ್ತಾ ಇದ್ದಾರೆ ನೀವೇ ನೋಡ್ಬಿಡಿ, ಆಯಿತಾ. ಇದು ಎಲ್ಲ ಒಂದರಲ್ಲೇ ಬರ್ತಾಯಿದೆ. ಬರೀ ಅವರ ಷಡ್ಯಂತ್ರ ಒಂದೇ ಅಲ್ಲ, ಅವ್ರಿಗೆ ನೆಕ್ಸ್ಟ್ ಏನು ಕಾದಿದೆ ಜೀವನದಲ್ಲಿ ಅಂತಲೂ ತೋರಿಸ್ತಾ ಇದ್ದಾರೆ, ಆಯಿತಾ. ಓಕೆ ಬಾಬಾ, ಇದು ಯಾರಿಗೆ ಅಂತ ನೋಡೇ ಬಿಡೋಣ ಇರಿ. ಡೆತ್ ಅಂತ ಬರ್ತಾ ಇದೆಯಾ, ನಾವು ಸ್ವಲ್ಪ ಸೀರಿಯಸ್ ಆಗಿ ನೋಡ್ಬಿಡೋಣ ಇದನ್ನು. ಬಾಬಾ ಪ್ಲೀಸ್ ಗೈಡ್. ಈಗ ಫೀಮೇಲ್ ಅಂತ ಹೇಳಿದ್ದೀರಾ, ಇಲ್ಲಿ ಇನ್ನೊಂದು ಮೇಲ್ ಅಂತ ಬಂತು, ಆಯಿತಾ. ಇದು ಯಾರಿದು ಜೊತೆಗೆ ಯಾರದ್ದು ಡೆತ್ ಅಂತ ತೋರಿಸಿ ಬಾಬಾ, ಮೇಲಾ ಅಥವಾ ಫೀಮೇಲ್ದ? ಎಸ್ ಬಾಬಾ, ಪ್ಲೀಸ್ ಗೈಡ್. ಬಾಬಾ ಪ್ಲೀಸ್ ಗೈಡ್. ಮೇಲ್ಗೆ, ಓ ಮೈ ಗುಡ್ನೆಸ್. ಫೀಮೇಲ್ಗೆ ಎಸ್ ಅಂತಾರೆ. ಇದು ಹೆಂಗೆ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಏನು ತೋರಿಸ್ತಾ ಇದ್ದಾರೆ ಗೊತ್ತಾ, ಇದು ಫೀಮೇಲ್ದು ಎಸ್ ಅಂದರು, ಜೀವನ ಚಾರಿಯಟ್ ಕಾರ್ಡ್ ಬಂತು, ಅವರ ಜೀವನ ಸ್ಥಗಿತವಾಗುತ್ತೆ ಅಂತ ತೋರಿಸಿದ್ರು, ಎಸ್ ಅಂತ, ಆಯಿತಾ. ಅವರ ಜೀವನದ ರಥ ನಿಂತ್ಕೊಳ್ಳುತ್ತೆ ಅಂದರು. ಇದರಿಂದ ಡೆತ್ತು ಫೀಮೇಲ್ದು ಅಂತ ತೋರಿಸ್ತಾ ಇದ್ದಾರೆ ನೋಡಿ. ಮತ್ತೆ ನಾನು ಹೇಳ್ಬಿಡ್ತೀನಿ, ಎನರ್ಜಿ ನಿಮಗೆ ಗೊತ್ತು, ಅಂದರೆ ಏನು ಜೆಂಡರ್ ಇರಲ್ಲ ಅಂತ ಹೇಳ್ತಾ ಇದ್ದೀನಿ. ಬಟ್ ಸುಮ್ಮನೆ ನಾನು ಇಲ್ಲಿ ಬಂದಿದೆಯಲ್ಲ ಮೇಲು ಫೀಮೇಲ್ ಅಂತ ಅನ್ನೋದಕ್ಕೋಸ್ಕರ ಕೇಳಿದ್ದಕ್ಕೆ ಈ ಥರ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ. ಸ್ವಲ್ಪ ಡೀಪ್ ಹೋಗೋಣ ಇನ್ನೂ, ಅಲ್ವಾ. ಸುಮ್ಮನೆ ಹಾಗಾಗಿ ನೋಡೋದು ಬೇಡ ಅಂತ, ಅದಕ್ಕೇ ಇನ್ನೂ ಸ್ವಲ್ಪ ಡೀಪಾಗಿ, ಬರೀ ಅವ್ರದ್ದೇನು ಷಡ್ಯಂತ್ರ ಒಂದೇ ಅಲ್ಲ, ಅವ್ರಿಗೆ ಹೇಳಿದ್ರಲ್ವಾ ಡೆತ್ಗೆ ಟ್ರೈ ಮಾಡ್ತಿದ್ದಾರೆ ಅಂತ, ನೋಡೇ ಬಿಡೋಣ. ಈಗ
ನೀವು ನೋಡ್ತಾ ಇದ್ದೀರಾ, ನಾವು ಚಾನೆಲ್ ಜೊತೆಗಿದ್ದೀರಾ ಅಂತಂದರೆ ಖಂಡಿತ ಧೈರ್ಯವಾಗಿರಿ ಆಯಿತಾ. ಖಂಡಿತ ನಾನು ಹೇಳ್ತೀನಿ, ದೇವರ ಆಶೀರ್ವಾದ ಇದ್ದೇ ಇದೆ, ನೀವೇನು ಭಯ ಪಡಬೇಕಾಗಿಲ್ಲ. ನಿಮ್ಮ ಹೇಟರ್ಸ್ ಕತೆ ಇದು, ಡೆತ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಯಾರಿದ್ದಾರೆ ಮೇಲ್, ಅವರು ಹೃದಯ ಒಡೆದು ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರ ಪಾರ್ಟ್ನರ್ ಹೋದ ತಕ್ಷಣ ಅವರ ಹೃದಯಾಘಾತ ಆಗೋ ಥರನೂ ಆಗತ್ತೆ ಅಂತಿದ್ದಾರೆ. ಓಕೆನಾ, ಒಂದು ನಿಮಿಷ. ಓಕೆ, ಇದು ಎರಡು ಥರನೂ ಹೇಳ್ತಾ ಇದ್ದಾರೆ ಆಯಿತಾ. ಸೊ ಇವು ಹಾರ್ಟ್ ಬ್ರೋಕನ್ ಅಂತ ತೋರಿಸ್ತಾ ಇದ್ದಾರೆ. ಇವ್ರಿಗೆ ದುಃಖ ಆಗುತ್ತೆ, ಎಮೋಷನಲಿ ಅಂದರೆ ಭಯಂಕರ ದುಃಖ ಆಗುತ್ತೆ ಅವ್ರ ಪಾರ್ಟ್ನರ್ ಕಳ್ಕೊಂಡು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಇವಾಗ ಹೇಗೆ ಇದೆ ಅಂತಂದರೆ, ಇದು 3 ಜನ ಸೇರಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ ಆಯಿತಾ. 3 ಆಫ್ ಸೋರ್ಸ್ ಬಂದಿದೆ, 3 ಜನ ಸೇರಿದ್ದಾರೆ. ಒಂದು ನಿಮ್ಮ ಫ್ಯಾಮಿಲಿಯವರು ಅಂತ ಹೇಳಿದ್ರು, ಅವ್ರ ಫ್ಯಾಮಿಲಿಯವ್ರ ಜೊತೆಗೆ ಇಬ್ಬರು ಇದ್ದಾರೆ ಅಂತಲೂ ತೋರಿಸ್ತಿದ್ದಾರೆ. ಅದರಲ್ಲಿ ಒಬ್ಬರು ಮೇಲು, ಒಬ್ಬರು ಫೀಮೇಲ್ ಅಂತ ತೋರಿಸ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇರೋ ಪ್ರಕಾರ ಫೀಮೇಲ್ ಲೈಫ್ ಎಂಡ್ ಆಗುತ್ತೆ ಅನ್ನೋ ಥರ ಇಲ್ಲಿ ತೋರಿಸ್ತಿದ್ದಾರೆ, ಗೊತ್ತಿಲ್ಲ ಆಯಿತಾ. ಜೊತೆಗೆ ನಾನು ಹೇಳಿದ್ನಲ್ಲ, ಜೆಂಡರ್ ಇರೋದಿಲ್ಲ ಅಂತ ಆಯಿತಾ. ಸೊ ಆಗತ್ತೆ ಅಂತ. ಅದರಿಂದ ಅವರ ಇದು ಯಾರು ಪಾಪ, ಇದು ಅವ್ರಿಗೆ ತುಂಬ ನೋವಾಗುತ್ತೆ ಅಂತಲೂ ತೋರಿಸ್ತಾ ಇದ್ದಾರೆ. ಹಾರ್ಟ್ ಬ್ರೋಕನ್ ಆಗಿಬಿಡುತ್ತೆ ಈ ಥರ ಪಾರ್ಟ್ನರ್ ಹೋಗ್ಬಿಟ್ರು ಅನ್ನೋ ಥರ ಅಂತಲೂ ತೋರಿಸ್ತಾ ಇದ್ದಾರೆ. ಪಾಪ ಇದು ಅದೇ ಕ್ಲಾರಿಫೈ ಮಾಡಿದ್ದಾರೆ, ಕ್ಲಿಯರ್ ಆಯಿತು ಇವಾಗ ಅನ್ಕೋತೀನಿ. ಬಾಬಾ ಇನ್ನೊಂದು ಚಾರಿಯೆಟ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ ಬಾಬಾ. ಚಾರಿಯೆಟ್, ಎಸ್ ಅಂತಿದ್ದಾರೆ. ಅವ್ರು ಏನು ಮಾಡಿದ್ರು ಇದು ನನಗೂ ಇಲ್ಲಿ ಏನು ಆ್ಯಕ್ಚುಲಿ ಅಂದರೆ ಇದು ತುಂಬ ಫೀಮೇಲ್ ಎನರ್ಜಿನೇ ಬರ್ತಾ ಇದೆ ಆಯಿತಾ. ಜಾಸ್ತಿ ಫೀಮೇಲ್ ಎನರ್ಜಿನೇ ಬರ್ತಾ ಇದೆ. ಇವ್ರು ಏನು ಮಾಡಿದ್ದಾರೆ ಅಂತಂದರೆ, ನಿಮ್ಮ ಜೀವನ ಕೊನೆಯಾಗಬೇಕು, ನಿಮ್ಮ ಕೀರ್ತಿ ಯಶಸ್ಸು ಏನಿದೆ ಅದು ಕ್ಲೋಸ್ ಆಗಬೇಕು, ಆ್ಯಂಡ್ ನೀವು ಸೋಷಿಯಲ್ ಮೀಡಿಯಲ್ಲಿ ಇದ್ದೇ ಇದ್ದೀರಾ 1000% ಆಗಿತ್ತು ಅಂತಂದರೆ ಇದು ನಿಮ್ಮದೇ, ಅದು ಸೈನು ಕೊಡ್ತಾ ಇರೋದು ಆಯಿತಾ. ಸೋಷಿಯಲ್ ಮೀಡಿಯಲ್ಲಿ ಇದ್ದೀರಾ ಅಂತಂದರೆ ಅದು ಮಾತ್ರ ಸೈನು, ತಿಳ್ಕೊಳ್ಳಿ ಓಕೆನಾ. ಜೊತೆಗೆ ಅವ್ರದ್ದೇನು ಜೀವನ ನಡೀತಾ ಇತ್ತು, ಭಾಳ ಖುಷಿಲಿದ್ದಾರಂತೆ ಈ ಫೀಮೇಲು. ಏನು ಭಾಳ ಮಾಡದೆ ಅವರ ನಿಮ್ಮ ಖ್ಯಾತಿ ಏನಿದೆ ಅಸ್ಯಾಸಿನ್ ಮಾಡಿಬಿಟ್ಟೆ, ಅಂದರೆ ಎಲ್ಲ ಗಾರ್ಬೇಜ್ ಅಂತ ಹೇಳಿ ನಿಮ್ಮ ಖ್ಯಾತಿನ ಮಣ್ಣು ಪಾಲು ಮಾಡಿಬಿಟ್ಟೆ ಅಂತ ಭಾಳ ಖುಷಿ ಪಡ್ತಾ ಇದ್ದಾರಂತೆ ಆಯಿತಾ. ಆದರೆ ಇದ್ರ ಜೊತೆಗೆ ಆಯಿತಾ, ನಿಮ್ಮ ಫ್ಯಾಮಿಲಿಯವರು ಒಬ್ಬರಿದ್ದಾರೆ, ಅಂದರೆ ನಿಮ್ಮ ಸ್ಪೌಸ್ ಇದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಜೊತೆಗೆ ಎಸ್ ಅಂತಿದ್ದಾರೆ ಆಯಿತಾ. ಸೊ ಆಯಿತು ಅಂದರೆ ಅವ್ರು ಇವಾಗ ಭಾಳ ಖುಷಿಪಟ್ಟರು, ಮಾಡಿದ್ದೆಲ್ಲ ಒಳ್ಳೆಯದಾಯಿತು, ಆಗ್ತಾ ಇದೆ, ನಡೀತಿದೆ ಅನ್ನೋ ಥರ ಖುಷಿಪಟ್ಟರು ಅಂತ ತೋರಿಸ್ತಿದ್ದಾರೆ. ಜೊತೆಗೆ ಡೆತ್ ಅಂತ ಬಂತಲ್ವಾ, ಸೊ ಇದೇ ಡೆತ್ತು ಇಲ್ಲಿಗೆ ಶಿಫ್ಟ್ ಆಗ್ತಿದೆ ಅಂತ ತೋರಿಸ್ತಿದ್ದಾರೆ ಎನರ್ಜಿ. ಇದರಿಂದ ಅವರ ಪಾರ್ಟ್ನರು ಆಯಿತಾ, ಇವರು ಪಾರ್ಟ್ನರು ತುಂಬ ಮನಸ್ಸು ಒಡೆದೋಗುತ್ತೆ ಈ ಥರ ಆಗೋಯ್ತು ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ಇದೆಲ್ಲ ಮಾಡ್ತಾ ಇರೋದು ಫ್ಯಾಮಿಲಿಯವರೇನೆ ಅಂತಿದ್ದಾರೆ. ಆ್ಯಂಡ್ ಇವಾಗ ನೋಡಿ, ಈಗ ಫ್ಯಾಮಿಲಿಯವರು ಅಂತಂದ್ರೂ ಇವರು ಥರ್ಡ್ ಪಾರ್ಟಿನೇ ಆಯಿತು, ಕರೆಕ್ಟ್ ಅಲ್ವಾ. ಈಗ ಯಾರೋ ಒಬ್ಬರು ಈಗ ಫ್ಯಾಮಿಲೀಲಿ ಒಬ್ಬರು ಗಂಡ ಹೆಂಡತಿ ಮಧ್ಯ ಏನೋ ಒಂದು ಹಚ್ಕೊಡ್ತಿದ್ದಾರೆ, ಏನೋ ಒಂದು ಮಾಡ್ತಾ ಇದ್ದಾರೆ, ಪಿತೂರಿ ನಡೆಸ್ತಿದ್ದಾರೆ, ಅವ್ರು ದೂರ ಆಗಬೇಕು ಅಂತ ಮಾಡ್ತಿದ್ದಾರೆ ಅಂತಂದರೆ ಅವರ ಮನಸ್ಸಿನ ಮನಸ್ಸು ಯಾವ ಥರ ಇದೆ ಅಂತ ಅರ್ಥ ಆಗುತ್ತಲ್ಲ, ಮತ್ತೇನು ಹೇಳಬೇಕಾಗಿಲ್ಲ, ಕರೆಕ್ಟಾ. ಅವ್ರ ಮನಸ್ಸು ಯಾವ ಥರ ಇದೆ ಅಂತ ಇಲ್ಲೇ ಅರ್ಥ ಆಗ್ತಾ ಇದೆ. ಇವಾಗೇನಾಗುತ್ತೆ, ಅವ್ರು ಮಾಡ್ತಿರೋ ಅನ್ಯಾಯದಿಂದ ಇದರಲ್ಲಿ ಯಾರೋ ಇಬ್ಬರು ಪಾರ್ಟ್ನರ್ ಕೂಡ ಸೇರಿದ್ದಾರೆ ಅಂತಿದ್ದಾರೆ. ನಿಮ್ಮ ಫ್ಯಾಮಿಲಿ ಜೊತೆಗೆ, ನಿಮ್ಮ ಸ್ಪೌಸ್ ಜೊತೆಗೆ ಅವರ ಫ್ಯಾಮಿಲಿಯವರು ಅಂತ ಹೇಳ್ತಾ ಇದ್ದಾರೆ. ಆವಾಗಲೇ ಹೇಳಿದೆ ಅನಿಸುತ್ತೆ, ಕರೆಕ್ಟ್. ಸೊ ನಿಮ್ಮ ಸ್ಪೌಸ್ದು ಫ್ಯಾಮಿಲಿಯವರು
ಆಯಿತಾ. ಇದು ಫ್ಯಾಮಿಲಿ ಕಥೆನೇ ಸ್ಟೋರಿ ಬರ್ತಾ ಇರೋದು. ಇದು ತುಂಬ ಅರ್ಜೆಂಟ್ ಚೇತಾವಣಿ ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ಸೊ ಹಾಗಾಗಿ ನಿಮ್ಮ ಫ್ಯಾಮಿಲಿಯವರ ನಿಮ್ಮ ಸ್ಪೌಸ್ದು ಫ್ಯಾಮಿಲಿಯವರು ಅಂತ ತೋರಿಸ್ತಾರೆ. ಇಬ್ಬರು, ಒಂದು ಮೇಲು ಒಂದು ಫೀಮೇಲ್ ಇರ್ಬೋದು ಆಯಿತಾ, ಸೇರಿದ್ದಾರೆ. ಸೊ 3 ಜನ ಹೋಗಿ ಏನೋ ಮಾಡಿದ್ದಾರೆ. ಅಂತೂ ನಿಮ್ಮ ಎಂಡ್ ಆಗಬೇಕು, ನಿಮ್ಮ ಡೆತ್ ಆಗಬೇಕು ಅಂತಲೇ ಮಾಡಿದ್ದಾರೆ. ಆದರೆ ಇವಾಗ ಟೇಬಲ್ ಟರ್ನ್ ಆಗಿದೆ. ಇವಾಗ ಏನಾಗ್ತಾ ಇದೆ ಅಂದರೆ, ಈ ಗಿಫ್ಟು ದೇವರು ಕೊಟ್ಟಿರೋ ಗಿಫ್ಟು, ನೀವೇನು ಮಾಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ, ದೇವರ ಗಿಫ್ಟ್ ಇದು ಆಯಿತಾ. ಅದನ್ನು ತುಂಬ ಕೀಳಾಗಿ ಮಾತಾಡಿದ್ದಾರೆ, ತುಂಬ ಕೀಳಾಗಿ ನಡೆಸ್ಕೊಂಡಿದ್ದಾರೆ. ಸೊ ಈಗ ಅದೇನಾಗುತ್ತೆ ನೀವೇ ನೋಡೋರಂತೆ ನೆಕ್ಸ್ಟು ಇರಿ. ಓಕೆ. ಸೊ ಓಕೆ, ಒಂದು ಟ್ಯಾರೋನೇ ತೆಗ್ದ್ಬಿಡೋಣ ಇರಿ. ಇದೇ ತೆಗಿ ಅಂತಿದ್ದಾರೆ. ಎಸ್ ಬಾಬಾ, ಇನ್ನೇನು ಹೇಳೋಕ್ಕಿದೆ ಇದರಲ್ಲಿ ಬಾಬಾ? ನೋಡಿ, ಹೈ ಪ್ರಿಸ್ಟೆಸ್ ಬಂತು. ಇದೆಲ್ಲ ನೆಗೆಟಿವಿಟಿ ಮಾಡಿಸಿದ್ದಾರೆ ಹೋಗಿ ಅಂತಿದ್ದಾರೆ. ಸೊ ಭಯಂಕರ ನೆಗೆಟಿವಿಟಿ ಮಾಡಿಸಿದ್ದಾರೆ ಆಯಿತಾ. ಆ್ಯಂಡ್ ಇದು ನಿಮಗೆ ಗೊತ್ತಾಗ್ತಾನೂ ಇರ್ಬೋದು ಅಂತಿದ್ದಾರೆ. ಹೈ ಪ್ರಿಸ್ಟೆಸ್ ಅಂದರೆ ಇಲ್ಲಿ ನೆಗೆಟಿವಿಟಿ ಮಾಡಿಸೋದಕ್ಕೂ ಜೊತೆಗೆ ನಿಮಗೆ ಆಯಿತಾ, ನಿಮ್ಮ ಫ್ಯಾಮಿಲಿ ಅಂತ, ನಿಮ್ಮ ಸ್ಪೌಸ್ ಅಂತ ಬಂದಿರೋದ್ರಿಂದ ನೀವು ದೇವರ ಪೂಜೆ ಆ ಥರ ಎಲ್ಲ ಮಾಡೋದ್ರಿಂದ, ಮೆಡಿಟೇಷನ್ ಮಾಡೋದ್ರಿಂದ ಇಲ್ಲಿ ನೋಡಿ ನೀವು ಕೂಡ ಇದು ಟ್ಯಾರೋ ಅಂತ ಇದೆ ನೋಡಿದ್ರಾ, ಇಲ್ಲಿ ಟ್ಯಾರೋ ಅಂತಿದೆ. ಸೊ ಸಮ್ ಸೀಕ್ರೆಟ್ ಏನಿತ್ತು ನಿಮಗೆ ಅರ್ಥ ಆಗಿದೆ. ಇದು ಏನೋ ಒಂದು ಡೌಟು ನಿಮಗೆ ಬಂದಿದೆ, ಅಥವಾ ನಿಮಗೇನೋ ಒಂದು ಸಂಶಯ ಇತ್ತು ನಿಮಗೆ, ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ನಿಜ ನಡೀತಾ ಇದೆ, ನಿಮ್ಮ ಬೆನ್ನ ಹಿಂದೆ ಭಯಂಕರ ನಡೀತಾ ಇದೆ, ನಿಮ್ಮ ಡೆತ್ ತನಕ ಪ್ಲ್ಯಾನ್ ಮಾಡಿದ್ದಾರೆ ಎಲ್ಲ ಅಂತಿದ್ದಾರೆ. ಸೊ ಇವಾಗ ಈ ಥರ ಬಂದಿದೆ, ನೀವು ಇದನ್ನು ನೋಡಿದ್ರಿ ವಿಡಿಯೋನ ಅಂತಂದರೆ ಟೈ ಫಿಶ್ ಅಷ್ಟೇ, ನಡೆಯಲ್ಲ ಯಾವುದೂ ಆಯಿತಾ. ಆ್ಯಂಡ್ ಅದು ರಿವರ್ಸ್ ಹೊಡಿಯತ್ತೆ. ಈಗ ನೆಕ್ಸ್ಟ್ ನೋಡೋರಂತೆ ಯಾವ ಥರ ಹೊಡಿಯತ್ತೆ ಅಂತ. ಇವಾಗ ನೋಡಿ, ಅವ್ರದ್ದೇ ಡೆತ್ ಅಂತಲೇ ತೋರಿಸ್ತಾ ಇರೋದು. ಅದಕ್ಕೆ ಇದನ್ನು ಮಾಡು ಅಂದಿದ್ದೀನಿ ವಿಡಿಯೋನ ಆಯಿತಾ. ಟೈಮ್ ನೋಡೋಣ ಇರಿ. ಎಸ್ ಬಾಬಾ, ಇದರಲ್ಲಿ ನಾನು ಯಾರ ಹೆಸರು ಎಂಥದ್ದು ನೋಡಲ್ಲ, ಇನ್ಷಿಯಲ್ಲು ನೋಡೋದಿಲ್ಲ. ಸುಮ್ಮನೆ ಇಲ್ಲದ ಸಂಶಯ ಬೇಡ. ಬಟ್ ಏನು ಬಂತು ನಿಮಗೆ ಡೌಟ್ ಇದ್ದರೆ ಖಂಡಿತ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಆಯಿತಾ. ಎಸ್ ಬಾಬಾ, ವಾಟ್ ಎಲ್ಸ್? ಟೈಮ್ ಕಾರ್ಡ್ಸ್ ಒಂದು ಕನ್ಫರ್ಮೇಷನ್ ಕೊಡಿ ಬಾಬಾ ಪ್ಲೀಸ್. ಯಾವಾಗ ಈ ನ್ಯೂಸ್ ಯಾವಾಗ ಗೊತ್ತಾಗುತ್ತೆ? ನಮ್ಮ ವ್ಯೂವರ್ಸ್ದು, ಹೇಟರ್ಸ್ದು ಡೆತ್ ನ್ಯೂಸ್ ಬಾಬಾ, ವೆರಿ ಸೀರಿಯಸ್ಲಿ ಪ್ಲೀಸ್. ಓ ಗಾಡ್, ಇನ್ 20 days ಅಂತೆ ಆಯಿತಾ. ಇದಕ್ಕಿಂತ ಇನ್ನೇನು ಕಾರ್ಡ್ಸ್ ಬರುತ್ತೆ ಹೇಳಿ? ಅದಕ್ಕೆ ಇನ್ನು 20 ದಿವಸದಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತಿದ್ದಾರೆ. ಏನು ಅಂತ ನಿಮಗೆ ಗೊತ್ತಾಗುತ್ತೆ ಇರು ಅಂತಿದ್ದಾರೆ. ಜೊತೆಗೆ ಇವಾಗ ಬಾಬಾ ಬ್ಲೆಸ್ಸಿಂಗ್ ಒಂದು ನೋಡ್ಬಿಡೋಣ. ಆ ಥರ ಅನ್ಯಾಯವಾಗಿ ಇಲ್ಲದೆಲ್ಲ ಅಪಪ್ರಚಾರ ಮಾಡಬಾರ್ದು. ಬಟ್ ತುಂಬ ಕೆಟ್ಟದಾಗಿ ಮಾಡಿದ್ದಾರೆ ಆಯಿತಾ. ನಿಮ್ಮ ಮೇಲೆ ಎಷ್ಟು ಹೊಟ್ಟೆ ಕಿಚ್ಚು, ಏನು ಹೊಟ್ಟೆ ಉರಿ ಗೊತ್ತಿಲ್ಲ. ಇದು ಇನ್ನೂ ಒಂದು ಹೇಳ್ತಾ ಇದ್ದಾರೆ, ಇವಾಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಅನ್ನೋದಕ್ಕಿಂತ, ಈಗ ಸೋಷಿಯಲ್ ಮೀಡಿಯಲ್ಲಿ ಇಲ್ಲ ಅಂದ್ಕೊಳ್ಳಿ, ಸಪೋಸ್ ಇವಾಗ ಯೂಟ್ಯೂಬು ಅಥವಾ ಇದು ಫೇಸ್ಬುಕ್ಕು ಆ ಥರ ಇಲ್ಲ ಅಂದ್ರೂ, ಅಥವಾ ನೀವು ಸೋಷಿಯಲ್ ಕೆಲಸ ನೀವೇನು ಮಾಡ್ತಾ ಇದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ಓಕೆ, ಎಸ್ ಬಾಬಾ, ಸೋಷಿಯಲ್ ವರ್ಕ್ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಅಂದರೆ ಜನರಲ್ ಹೆಲ್ಪ್ ಏನು ಮಾಡ್ತಾ ಇದ್ದೀರಾ ಜನಗಳಿಗೆ, ಅದು ಹೇಳು ಅಂತಿದ್ದಾರೆ ಆಯಿತಾ. ಸೋಷಿಯಲ್ ವರ್ಕ್ ಅಂತಿದ್ದಾರೆ. ಜನಗಳ ಉದ್ಧಾರಕ್ಕಾಗಿ ಅಥವಾ ಜನಗಳ ಸಹಾಯಕ್ಕಾಗಿ ಏನು ಮಾಡ್ತಾ ಇದ್ದೀರಾ, ಸೋಷಿಯಲ್ ವರ್ಕ್ ಆಯಿತಾ, ಅದು ಹೇಳೋ ಅಂದರು. ಸೊ ಆ ಥರ ಇರೋದು ನೀವು ನಿಮ್ಮ ಸ್ಪೌಸ್ಗೆ ಇಷ್ಟ ಇಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಅವ್ರಿಗೇ ಹೊಟ್ಟೆ ಉರಿ ನಿಮ್ಮ ಮೇಲೆ, ಹೊಟ್ಟೆ ಕಿಚ್ಚು ಒಂಥರ ಹೆಂಗೆ ನೀವು ಈ ಥರ ಶೈನ್ ಆಗ್ತಾ ಇದ್ದೀರಾ, ಜನಗಳಿಂದ ನಿಮಗೆ ಒಂದು ಖ್ಯಾತಿ ಸಿಗ್ತಾ ಇದೆ ಈ ಥರ ಎಲ್ಲ ಅಂದ್ಬಿಟ್ಟು ಅವ್ರ ಫ್ಯಾಮಿಲಿಯವ್ರ ಜೊತೆ, ನಿಮ್ಮ ಸ್ಪೌಸು ಅವ್ರ ಫ್ಯಾಮಿಲಿ, ಯಾರು ಇರ್ಬೋದು, ಇದು ಹಸ್ಬೆಂಡ್ ಆ್ಯಂಡ್ ವೈಫೇ ಇರ್ಬೋದು, ಅಥವಾ ಬ್ರದರ್ ಸಿಸ್ಟರ್ ಇರ್ಬೋದು, ಅಥವಾ ಪೇರೆಂಟ್ಸ್ ಇರ್ಬೋದು, ಯಾರಾದರೂ ಇರ್ಬೋದು, ಅಥವಾ ಆಂಟಿ ಅಂಕಲ, ನಿಮ್ಮ ಸ್ಪೌಸ್ದು ರಿಲೇಟಿವ್ಸು ಅಷ್ಟೇ
ಆಯಿತಾ. ಯಾರು ಇರ್ಬೋದು, ಒಂದು ಫೀಮೇಲು ಒಂದು ಮೇಲು ಅಂತ ಬರ್ತಾಯಿದೆ. ವಿತಿನ್ 20 ಡೇಸ್ ಅಂದರು. ಅರ್ಥ ಆಯ್ತಾ? ನಿಮಗೆ ಗೊತ್ತಾಗತ್ತೆ. ಕಾರ್ಡ್ಸ್ ಸುಳ್ಳು ಹೇಳೋದಿಲ್ಲ, ಖಂಡಿತ ಹೇಳ್ತೀನಿ. ಇದು ನಾ ಹೇಳ್ತೀನಲ್ವಾ, ನಿಮ್ಮ ಹೇಟರ್ಸ್ಗೆ ಈ ವಿಡಿಯೋ ಏನಾದ್ರು ಸಿಕ್ಕಿದ್ರೆ ಅರ್ಥ ಆಗುತ್ತೆ ಮಾಡಬಾರ್ದಿತ್ತು ಅಂತ, ಆಯಿತಾ. ಇಲ್ಲೆಲ್ಲೋ ಬಂತು ಅನ್ಸುತ್ತಲ್ವ, ಒಂದು ರಿಗ್ರೆಟ್ ಅಂತಲೂ ಬಂತಲ್ಲ ಒಂದು ಕಾರ್ಡು, ಇಲ್ಲೆಲ್ಲೋ ಬಂತು ಅನಿಸುತ್ತೆ. ಇಲ್ಲಿ ನೋಡಿ, ರಿಗ್ರೆಟ್ ಅಂತ. ಈಗ ಸಪೋಸ್ ಈ ವಿಡಿಯೋ ಅದೇನಾದರೂ ನಿಮ್ಮ ಹೇಟರ್ಸ್ ನೋಡಿದ್ರೆ ಈ ಥರ ಜೀವಂತವಾಗಿ ಏನೋ ಆ ಥರ ಎಲ್ಲ ಮಾಡೋದು ನೆಗೆಟಿವಿಟಿ ಏನು ಅಂತ ಈ ಥರ ಈ ವಿಡಿಯೋ ನೋಡಿದ ತಕ್ಷಣ ಅವ್ರಿಗೆ ಅರ್ಥ ಆಗುತ್ತೆ. ಸೊ ನೆಕ್ಸ್ಟು ಅವ್ರಿಗೆ ಕಾದಿದೆ ನೆಕ್ಸ್ಟು ಡೆತ್ ಅಂತ, ವಿತಿನ್ 20 ಡೇಸ್ ಅಂತ. ಈ 20 ದಿನಗಳು ಅವ್ರು ಯಾವ ಥರ ನರಳ್ತಾರೆ ನೀವೇ ನೋಡೋರಂತೆ, ಆಯಿತಾ. ಹೆದರಿ ನಾ ಹೇಳ್ತಾ ಇರೋದು ಆ ಥರ. ಎಸ್ ಬಾಬಾ. ಆ್ಯಂಡ್ ಈ ಥರ ಈ ನೆಗೆಟಿವಿಟಿ ಹೇಳುವಂತಿದ್ದಾರೆ. ಈ ನೆಗೆಟಿವಿಟಿ ಯಾವ ಥರ ಮಾಡಿದ್ದಾರೆ ಅಂತಂದರೆ, ಆ್ಯಕ್ಚುಲಿ ಒಂದು ಅದಕ್ಕೇನು ಹೇಳ್ತಾರೆ, ಒಂದು ಇದು ಡೆವಿಲ್ ಎನರ್ಜಿನ ಕಳಿಸಿದ್ರು ನಿಮ್ಮನ್ನು ಮುಗ್ಸೋಕ್ಕೆ ಅಂತಲೇ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಅದೇ ವಾಪಸ್ ಹಿಟ್ ಆಗುತ್ತೆ ಇವಾಗ ವಿತಿನ್ 20 ಡೇಸ್ ನೋಡು ಅಂತಿದ್ದಾರೆ. ಅರ್ಥ ಆಯ್ತಾ. ಅವ್ರು ಇನ್ನು ಜೀವನ ಪರ್ಯಂತ ಪಶ್ಚಾತ್ತಾಪ ಪಡ್ತಾ ಇರ್ತಾರೆ, ಈ ಥರ ಯಾಕೆ ಕೈ ಹಾಕಿದೆ, ಯಾಕೆ ಈ ಥರ ಮಾಡಿದೆ ನಾನು ಅಂತ, ನಿಮ್ಮ ವಿಷಯದಲ್ಲಿ ಯಾಕೆ ಈ ಥರ ಮಾಡಿದೆ ಅಂತ ಜೀವನ ಪರ್ಯಂತ ಅದೇ ಲೈಫ್ ಲಾಂಗು. ಇವತ್ತು ಚಾರಿಯಟ್ ಬಂದಿದೆ ನೋಡಿ, ಈ ಲೈಫ್ ಲಾಂಗ್, ಬರೀ ಈ ಲೈಫಲ್ಲ, ಇನ್ನು ಎಷ್ಟು ಜನ್ಮ ಹೊತ್ತು ಬರ್ತಾರೋ ಈ ಥರ ನರಳ್ತಾ ಇರ್ತಾರೆ. ಅವ್ರು ಮಾಡಿರೋದು ತುಂಬ ತಪ್ಪು. ಇದು ಗಿಫ್ಟ್ ಅಂತ ಬಂದಿರೋದು ನಿಮಗೆ, ಡಿವೈನ್ ಗಿಫ್ಟ್ ಇದು, ಆಯಿತಾ. ದೇವರ ಆಶೀರ್ವಾದದಿಂದ ನೀವು ಏನು ಮಾಡಿದ್ದೀರಾ, ಸೋಷಿಯಲ್ ವರ್ಕ್ ಇರ್ಬೋದು ಅಥವಾ ನೀವು ಏನು ಮಾಡ್ತಾಯಿದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಅಥವಾ ಸೋಷಿಯಲ್ ವರ್ಕ್ ಇರ್ಬೋದು ಅಂತಲೂ ಹೇಳಿದ್ರು, ಆಯಿತಾ. ಸೊ ಹಾಗಾಗಿ ಅವ್ರು ಏನು ಖುಷಿಪಟ್ಟರು, ಆಯಿತಾ, ಅದು ಎಷ್ಟು ಪಟ್ಟು ವಾಪಸ್ ಹೋಗುತ್ತೆ ವಿತಿನ್ 20 ಡೇಸ್. ಯೋಚನೆ ಮಾಡಲೇಬೇಡಿ. ಈ ಥರ ಇದೆ ಅಂದರೆ ಇದೇ ಸೈನು, ಇದಿದೆ ಅಂದರೆ ಎಸ್ ನಿಮಗೆ ಅಂತ ಅಂದ್ಕೊಳ್ಳಿ, ಆಯಿತಾ. ನೀವು ಸೋಷಿಯಲ್ ಮೀಡಿಯಲ್ಲಿ ಇದ್ದೀರಾ ಅಥವಾ ಸೋಷಿಯಲ್ ವರ್ಕ್ ಮಾಡ್ತಾಯಿದ್ದೀರಾ, ಜನಗಳ ಸೇವೆ ಆ ಥರ ಏನಾದ್ರು ಮಾಡ್ತಾಯಿದ್ದೀರಾ ಅಂದರೆ ಓಕೆ, ಆವಾಗ ನಿಮಗೆ ಎಸ್. ಆ್ಯಂಡ್ ನಿಮ್ಮ ಸ್ಪೌಸಿಂದ ನಿಮಗೆ ಡೌಟ್ ಇರಬೇಕು, ನಿಮಗೆ ಗೊತ್ತಾಗಿರಬೇಕು ಏನೋ ನಡೀತಾ ಇದೆ, ನನ್ನ ಬೆನ್ನ ಹಿಂದೆ ಏನೋ ನಡೀತಾ ಇದೆ ನನ್ನ ಮೇಲೇ ಅಂತ ನಿಮಗೆ ಡೌಟ್ ಬಂದಿದೆಯಾ. ಎಸ್ ಎಸ್ ಅಂತ ಇದ್ದಾರೆ, ಓಕೆನಾ. ಎಸ್ ಬಾಬಾ, ಒಂದೇ ಒಂದು ಬಾಬಾ ಬ್ಲೆಸ್ಸಿಂಗ್ ನೋಡಿ. ಡೂ ಫ್ರೆಶ್ ಸ್ಟಾರ್ಟ್ ಅಂತಿದ್ದಾರಪ್ಪ. ನಾ ಹೇಳಿದೆ ಅಲ್ವಾ, ಎಂಡ್ ಆಗ್ತಾ ಇದೆ ಅಂತಂದಾಗ ಕೊನೆ ಆಗೇ ಆಗುತ್ತೆ ಅಷ್ಟೇ, ಆಯಿತಾ. 20 ದಿವಸದಲ್ಲಿ ನೀವೇ ನೋಡ್ತೀರಾ ರಿಸಲ್ಟ್ ಏನಾಗುತ್ತೆ ಅಂತ. ಸೊ ಅದಾದಮೇಲೆ ನೋಡಿ, ಅಷ್ಟೇ. ಸೊ ನಿಮಗೆ ಹೇಳ್ತಾ ಇದ್ದಾರೆ ಫ್ರೆಶ್ ಸ್ಟಾರ್ಟ್, ನಿಮಗೆ ಹೊಸ ಜೀವನ, ಹೊಸ ಮತ್ತು ಲೈಫ್ ಚೆನ್ನಾಗಾಗತ್ತೆ, ಚೇಂಜಸ್ ಬರುತ್ತೆ. ನೀವು ಸೋಷಿಯಲ್ ಮೀಡಿಯಲ್ಲಿ ಇದ್ರೂ ಸರಿ ಅಥವಾ ಸೋಷಿಯಲ್ ವರ್ಕ್ ಮಾಡ್ತಾಯಿದ್ರು ಸರಿ, ಈ ಕೆಟ್ಟ ದೃಷ್ಟಿ ಏನಿದೆ ಹೋಗುತ್ತೆ ಅಂತ. ಕೆಟ್ಟ ದೃಷ್ಟಿ ಡೆತ್ತೇ ಆಗೋಗುತ್ತಲ್ಲ, ಅಲ್ಲಿಗೆ ಕ್ಲೋಸ್, ಅಲ್ಲಿಗೆ ಚಾಪ್ಟ್ರೆ. ಸೊ ಅವರ ಪಾರ್ಟ್ನರ್ ಯಾರಿದ್ದಾರೆ ಅವರು ಸಖತ್ ಹಾರ್ಟ್ ಬ್ರೇಕ್ ಆಗಿ ಅವ್ರದ್ದು ಇನ್ನೊಂದೇ, ನನಗೆ ಆ್ಯಕ್ಚುಲಿ ಇಲ್ಲಿ ಹೆಲ್ತ್ ಇಶ್ಯೂನೂ ಕಾಣಿಸ್ತಾ ಇದೆ. ಹಾರ್ಟ್ ಅಟ್ಯಾಕ್ ಥರನೂ ಆಗಿ ಬದುಕಲಾ ಬೇಡವಾ ಅನ್ನೋ ಥರನೂ ಮತ್ತೆ ಬದುಕ್ತಾರೆ ಅನ್ನೋ ಥರನೂ ತೋರಿಸ್ತಾ ಇದ್ದಾರೆ ಇಲ್ಲಿ, ಆಯಿತಾ. ಆ ಲೆವೆಲ್ಗೆ ಹೋಗ್ತಾರೆ. ಯಾಕಂದರೆ ಭಯ ಮಾಡಿರೋ ಡೆವಿಲ್ ಕೆಲಸ ಎಲ್ಲೋಗುತ್ತೆ ಅಷ್ಟೇ ಇನ್ನು, ಆಯಿತಾ. ಅವರು ಹೆದರಿ ಬದುಕ್ತಾ ಇರ್ತಾರೆ ಜೀವನ. ಅದೇ ರಿಗ್ರೆಟ್, ಜೀವನ ಪರ್ಯಂತ ರಿಗ್ರೆಟ್ ಇರುತ್ತೆ ಇನ್ನು ಲೈಫ್ ಲಾಂಗ್ ಇವ್ರಿಗೂ. ಆ್ಯಂಡ್ ಇನ್ನೊಬ್ರಿಗಂತೂ ಒಬ್ರಿಗೆ ಲೈಫ್ ಲಾಂಗ್ ಪಶ್ಚಾತ್ತಾಪನೂ ಇರುತ್ತೆ, ಜೊತೆಗೆ ಆ ಭಯನೂ ಇರುತ್ತೆ. ಮಾಡಿದ್ದು ಯಾವ ಥರ ಅವ್ರನ್ನ ಸಾಯೋ ತನಕ ಬಿಡೋದಿಲ್ಲ ಈ ಡೆವಿಲ್ ಎನರ್ಜಿ ಅಂತ ತೋರಿಸ್ತಿದ್ದಾರೆ, ಆಯಿತಾ. ಆ್ಯಂಡ್ ಅವ್ರಿಗೆ ಆ್ಯಕ್ಚುಲಿ ಹಾರ್ಟ್ ಅಟ್ಯಾಕೇ ಆಗುತ್ತೆ, ಜೊತೆಗೆ ಹೆಲ್ತ್ ಇಶ್ಯೂ ಸಿವಿಯರ್ ಆಗುತ್ತೆ ಅಂತಲೂ ತೋರಿಸ್ತಾ ಇದ್ದಾರೆ. ಹೆಲ್ತ್ ಇಶ್ಯೂ, ಸಿವಿಯರ್ ಹೆಲ್ತ್ ಇಶ್ಯೂ ಅಂತಿದ್ದಾರೆ, ಆಯಿತಾ. ಸಿವಿಯರ್ ಹೆಲ್ತ್ ಇಶ್ಯೂ ಅಂತಿದ್ದಾರೆ, ಅಥವಾ ಗೊತ್ತಿಲ್ಲ. ವಿತಿನ್ 20 ಡೇಸು ಇದೇ ಫಸ್ಟ್ ಆಗ್ಬೋದು, ಆಯಿತಾ. ಇದಾದಮೇಲೆ ಆ ಭಯದಲ್ಲಿ ಅವ್ರ ಪಾರ್ಟ್ನರು ಪ್ರಾಣ ಹೋಗ್ಬೋದು, ಗೊತ್ತಿಲ್ಲ ಏನಾಗುತ್ತೆ ಅಂತ. ದೇವ್ರಿಗೆ ಬೀಳೋದು ಇದು ದೇವ್ರಿಗೆ ಗೊತ್ತು ಏನು ಅಂತ. ಈಗ ಈ ವಿಡಿಯೋ ಇಮ್ಮಿಡಿಯೇಟ್ ಮಾಡಿ ಒಂದು ಇದಕ್ಕೆ ಇವತ್ತು ಮಾಡಿದ್ದೀನಿ, ಓಕೆನಾ. ಓಕೆಪಾ. ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಆರ್ ವೆಲ್ಕಮ್. ಹಾಗೆ
ಬೆಲ್ ಐಕಾನ್ ಹಿಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಮ ಕೈ ಸೇರುತ್ತೆ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಗೊತ್ತಾ, ನೀವು ಸೇಫ್ ಇದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ, ಓಕೆನಾ. ಮಗುನ ಹೆಂಗೆ ಕಾಪಾಡೋ ಥರ ನಿನಗೆ ಹೊಸ ಜೀವನ ಕೊಡ್ತೀನಿ ಅಂತಲೂ ಭಗವಂತ ಆಶೀರ್ವಾದ ಮಾಡ್ತಾ ಇದ್ದಾರೆ, ಆಯಿತಾ. ತುಂಬ ಚೆನ್ನಾಗಿದೆ, ಈ ಎನರ್ಜಿ ಚೆನ್ನಾಗಿದೆ. ಬಟ್ ಇದು ಸ್ವಲ್ಪ ಈಗ ಸದ್ಯದಲ್ಲೇ ಇನ್ನೊಂದು 20 ದಿವಸದಲ್ಲಿ ನಿಮಗೆ ಗೊತ್ತಾಗುತ್ತೆ. ಜೊತೆಗೆ ಸ್ವಲ್ಪ ಏನು ನಿಮ್ಗೆ ಅರ್ಥ ಆಗುತ್ತೆ ಯಾರು ಏನು ಅಂತೆಲ್ಲ, ಶಾಕು ಆಗ್ಬೋದು ಅಂತಲೂ ಹೇಳ್ತಾ ಇದ್ದಾರೆ, ಓಕೆನಾ. ಇಂಥವ್ರು ಇದೆಲ್ಲ ಮಾಡಿದ್ರಾ ಅಂತ. ಓಕೆಪ್ಪ, ಥ್ಯಾಂಕ್ ಯು.